ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು, ಶುಭ ವಂದನೆಗಳು. ಮೊದಲನೇದಾಗಿ ನಾವು ಪ್ರಾರ್ಥನೆಯನ್ನ ಮಾಡಿ ನಮ್ಮ ಈ ದಿನದ ಆರಾಧನೆಯ ಭಾಗವನ್ನು ಪ್ರಾರಂಭ ಮಾಡೋಣ. ಪ್ರಾರ್ಥಿಸಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ. ದೇವ, ನಿನ್ನ ಮಕ್ಕಳಾಗಿರ್ತಕ್ಕಂಥ ನಾವುಗಳು ದೇವ, ಪ್ರಪಂಚದ ಮೂಲೆ ಮೂಲೆಯಿಂದ ಕೂಡ ನಾವು ಸೇರಿ ನಿನ್ನನ್ನು ಆರಾಧಿಸಲು, ನಿನ್ನನ್ನು ಘನಪಡಿಸಲು, ನಿನ್ನನ್ನು ಮಹಿಮೆ ಪಡಿಸಲು ಕೊಟ್ಟಿರ್ತಕ್ಕಂಥ ಸಮಯಕ್ಕಾಗಿ ವಂದನೆಗಳು ದೇವ. ಎಲ್ಲೋ ಹುಟ್ಟಿ ಬೆಳೆದಂತ ನಾವುಗಳು ನಿನ್ನ ಮಗನಾದ ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ಒಂದಾಗಿ ದೇವ, ಒಂದು ಕುಟುಂಬವಾಗಿ ನಿನ್ನ ಮುಂದೆ ನಾವೆಲ್ಲರೂ ಕೂಡ ಹಾಜರಾಗಿದ್ದೇವೆ ದೇವ. ನಮ್ಮನ್ನು ಆಶೀರ್ವದಿಸು. ನಮ್ಮನ್ನು ಜ್ಞಾನದಿಂದಲೂ, ಭಯದಿಂದಲೂ, ಭಕ್ತಿಯಿಂದಲೂ ನಮ್ಮನ್ನು ವೃದ್ಧಿಗೊಳಿಸಿ, ನಾವು ಮಾಡುವ ಪ್ರತಿ ಕಾರ್ಯದಲ್ಲಿಯೂ ಕೂಡ ನೀವು ನಮ್ಮೊಂದಿಗಿದ್ದು ಸಹಾಯವನ್ನ ಮಾಡಿ ನಮ್ಮನ್ನು ಉತ್ತಮವಾಗಿ ನಡೆಸಬೇಕಂತ ಹೇಳಿ ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆಯನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮುಖಾಂತರವಾಗಿ ನಿಮಗೆ ಸಮರ್ಪಿಸುತ್ತೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತೊಂದಾವರ್ತಿ ನಿಮಗೆ ನನ್ನ ವಂದನೆಗಳನ್ನು ತಿಳಿಸುತ್ತಾ, ನಾವು ಈ ದಿನ ತಂದೆಯಾದ ದೇವರನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮುಖಾಂತರವಾಗಿ ಪರಿಶುದ್ಧಾತ್ಮನ ಅನ್ಯೂನ್ಯತೆಯೊಂದಿಗೆ ಆರಾಧಿಸಲು ಸೇರಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಬಯಸುತ್ತಾ, ಈ ದಿನ ನಮಗೆ ಕೊಟ್ಟಿರ್ತಕ್ಕಂಥ ಈ ಕಾಲವನ್ನ, ಈ ಸಮಯವನ್ನ ದೇವರ ವಾಕ್ಯದ ಕಡೆಗೆ ನಾವು ಮೀಸಲಿಡೋಣ ಅನ್ನುವಂತ ಪ್ರೀತಿಪೂರ್ವಕ ಆಹ್ವಾನವನ್ನು ಕೊಡುತ್ತಾ, ಈ ದಿನ ನಾವು ಆರಿಸಿಕೊಂಡಿರ್ತಕ್ಕಂಥ ವೇದ ವಾಕ್ಯದ ಭಾಗವು ಮತ್ತಾಯನು ಬರೆದಂತ ಸುವಾರ್ತೆ 12ನೇ ಅಧ್ಯಾಯ 34ನೇ ವಚನದಿಂದ ನಾವು ನೋಡೋಣ ಪ್ರಿಯರೇ. ಮತ್ತಾಯನು ಬರೆದಂತ ಸುವಾರ್ತೆ 12ನೇ ಅಧ್ಯಾಯ 34ನೇ ವಚನದಿಂದ 37ನೇ ವಚನದವರೆಗೆ ಈ ದಿನದ ವಾಕ್ಯದ ಭಾಗವನ್ನ ಓದಿಕೊಳ್ಳೋಣ ಪ್ರಿಯರೇ. ಸರ್ಪಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಒಳ್ಳೆಯದ ಆ ಪಾಯಿಂಟ್ ಅನ್ನು ಸ್ವಲ್ಪ ಇನ್ನೊಂದ್ಸಲ ಓದಿ ಬ್ರದರ್. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಓಕೆನಾ? ಹೃದಯದಲ್ಲಿ ತುಂಬಿರುವುದು ಬಾಯಲ್ಲಿ ಹೊರಡುವುದು. ನೆಕ್ಸ್ಟ್ ಕಂಟಿನ್ಯೂ. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ಇದರಲ್ಲಿ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ಇನ್ನೊಂದು ಪಾಯಿಂಟ್, ಮನುಷ್ಯನು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಮಾಡಬೇಕು ಅಥವಾ ಉತ್ತರ ಕೊಡಬೇಕು. 2 ಪಾಯಿಂಟ್. ಒಂದನೇ ಪಾಯಿಂಟ್ ಆಲೋಚನೆ ಮಾಡಿದ್ವಿ ಅಂತಂದ್ರೆ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನು ಆಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಫಸ್ಟ್ ಪಾಯಿಂಟ್. 2ನೇ ಪಾಯಿಂಟ್, ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನೆಕ್ಸ್ಟ್. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದಿವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದಿವಿ ಅಂದನು. ಇನ್ನೊಂದು 3ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂದನು. ಎಂತ ಅದ್ಭುತವಾದಂತ ಮಾತನ್ನ ಯೇಸು ಕ್ರಿಸ್ತನು ಮಾತಾಡ್ತಾನೆ ಅಂತಕ್ಕಂಥದ್ದನ್ನ ನಾವು ವಿಚಾರ ಮಾಡಬೇಕು ಪ್ರಿಯರೇ. ಇಲ್ಲಿ ಓವರ್ ಆಲ್ ಆಗಿ ಕಾನ್ವರ್ಸೇಷನ್ ನೋಡಿದಾಗ, ಮನುಷ್ಯನು ಆಡುವ ಪ್ರತಿ ಮಾತಿಗೂ ಕೂಡ ಬಹಳಷ್ಟು ಮೌಲ್ಯವಿದೆ ಅಂತಕ್ಕಂಥದ್ದು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅಂದ್ರೆ ನಾವು ಮಾತನಾಡ್ತಕ್ಕಂಥ ಒಂದು ಮಾತುಗಳು ಯಾವ ರೀತಿ ಆಗಿರ್ಬೇಕು, ಮಾತಿಗೆ ಇರ್ತಕ್ಕಂಥ ಮೌಲ್ಯವೇನು, ನಮ್ಮ ನಾಲಿಗೆಯಿಂದ ಹೊರಡುವ ಪ್ರತಿ ಮಾತು ಕೂಡ
ನಮ್ಮ ಅಂತ್ಯ ದಿನದಲ್ಲಿ ನಮ್ಮನ್ನು ಒಳ್ಳೆಯವರು ಮತ್ತು ಕೆಟ್ಟವರು ಅಂತಕ್ಕಂಥ ತೀರ್ಪನ್ನ ಕೊಡುವಂತ ಮಟ್ಟಕ್ಕೆ ಅದು ನಿಲ್ಲಿಸುತ್ತೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪ್ರಿಯರೇ. ಹಂಗಾಗಿ ಇವತ್ತಿನ ವಿಷಯ ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು, ಓ ಮನುಜ, ನಿನ್ನ ನಾಲಿಗೆಯ ವಿಷಯದಲ್ಲಿ ಜಾಗ್ರತೆ. ಓ ಮನುಜ, ನಿನ್ನ ನಾಲಿಗೆಯ ವಿಷಯದಲ್ಲಿ ಜಾಗ್ರತೆ. ಅರ್ಥ ಆಯ್ತು ಪ್ರಿಯರೇ? ಟಾಪಿಕ್ ಬಹಳ ಅದ್ಭುತವಾಗಿರ್ತಕ್ಕಂಥ ಅಂಶ. ಪ್ರತಿ ಮಾನವರಿಗೂ ಕೂಡ ಮೇಲಾಗುವಂತ, ಪ್ರತಿ ಮಾನವರಿಗೂ ಕೂಡ ತಿಳಿಯಬೇಕಾಗಿರ್ತಕ್ಕಂಥ ಅಂಶವೇ, ಓ ಮನುಜ, ನಿನ್ನ ನಾಲಿಗೆಯ ವಿಷಯದಲ್ಲಿ ಜಾಗ್ರತೆ. ನೋಡಿ, ಮನುಷ್ಯನ ದೇಹದಲ್ಲಿ ಅನೇಕ ಅವಯವಗಳಿದಾವೆ ಪ್ರಿಯರೇ, ಅನೇಕವು. ಕೂದಲಿಂದ ಹಿಡ್ಕೊಂಡು ಕೆಳಗಡೆ ಪಾದದವರೆಗೂ ಕೂಡ ನಮ್ಮ ದೇಹವನ್ನ ನಾವು ನೋಡಿದಾಗ ಪ್ರತಿ ಅವಯವೂ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಪ್ರತಿಯೊಂದು ಅವಯವ ಇದೆ. ಆ ಅವಯವಗಳನ್ನ ನೋಡ್ತಕ್ಕಂಥ ಡಾಕ್ಟರ್ಸ್ಗಳು ಕೂಡ ಡಿಫ್ರೆಂಟ್ ಆಗಿದ್ದಾರೆ ಪ್ರಿಯರೇ. ಫಾರ್ ಎಕ್ಸಾಂಪಲ್, ಏರ್, ಡರ್ಮಟಾಲಜಿಸ್ಟ್, ಹೌದಾ? ಕಣ್ಣು, ಆಪ್ತಮಾಲಜಿಸ್ಟ್, ಮೂಗು, ENT ಸರ್ಜನ್, ಹೌದಾ? ಸ್ಕಿನ್, ಮತ್ತೆ ಆಮೇಲೆ ನಮ್ಮ ಒಳಗಡೆ ಇರ್ತಕ್ಕಂಥ ಅವಯವಗಳ ಸರ್ಜನ್ಸ್ ಕೂಡ ಇದ್ದಾರೆ ಪ್ರಿಯರ್. ಹಾರ್ಟ್, ಕಾರ್ಡಿಯಾಲಜಿಸ್ಟ್, ನರಗಳು, ನ್ಯೂರಿಯಾಲಜಿಸ್ಟ್, ಹೌದಾ? ನೋಡಿ, ಮೂಳೆಗಳ ಬಗ್ಗೆ ಆರ್ಥೋಪೆಡಿಕ್ಸ್. ಇಷ್ಟೆಲ್ಲ ಅವಯವಗಳಿಗೆ ಅದರ ಸ್ಪೆಷಲ್ ಡಾಕ್ಟರ್ಸ್ಗಳು ಕೂಡ ಇದ್ದಾರೆ ಪ್ರಿಯರ್. ಆ ಸ್ಪೆಷಲ್ ಡಾಕ್ಟರ್ಸ್ಗಳು ಅದನ್ನೇ ಮಾತ್ರ ನೋಡ್ತಕ್ಕಂಥವ್ರು. ಅವರು ಅದನ್ನ ಸ್ಟಡಿ ಮಾಡಿರ್ತಾರೆ PG ನಲ್ಲಿ, ಪೋಸ್ಟ್ ಗ್ರಾಜುಯೇಷನ್ ನಲ್ಲಿ. ಅಂದ್ರೆ MBBS ನಲ್ಲಿ ಎಲ್ಲವೂ ಓದ್ತಾರೆ, ಎಲ್ಲವನ್ನು ಕೂಡ ಸ್ವಲ್ಪ 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 ಓದ್ತಾರೆ. ಎಲ್ಲಿ? MBBS 5 ವರ್ಷದಲ್ಲಿ. PUC ಮುಗಿದ ನಂತರ ಏನು MBBS ಸಿಗುತ್ತಲ್ಲ ಅವರಿಗೆ, CET ನೀಟ್ ಎಕ್ಸಾಮ್ ಮುಖಾಂತರವಾಗಿ, ಆ ನೀಟ್ ಅಲ್ಲಿ ಕ್ವಾಲಿಫೈ ಆದ ನಂತರ ಅವ್ರು MBBS ಗೆ ಆಯ್ಕೆ ಆಗ್ತಾರೆ. ಆ MBBS ನಲ್ಲಿ 5 ವರ್ಷ ಓದ್ತಾರೆ ಅವರು. 5 ವರ್ಷ ಓದಿ ಮತ್ತೆ 1 ವರ್ಷ ಇಂಟರ್ನ್ಶಿಪ್ ಮಾಡ್ತಾರೆ. ಅವ್ರು ಓದಿರ್ತಕ್ಕಂಥದ್ದನ್ನ ಪ್ರಾಕ್ಟಿಕಲ್ ಆಗಿ ಅದರ ಜ್ಞಾನವನ್ನು ಪಡ್ಕೊಳ್ತಾರೆ ಪೇಷಂಟ್ಸ್ ಜೊತೆಗೆ. ಅದಾದ ನಂತರ PG ಮಾಡ್ತಾರೆ. ಆ PG ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್. ಆ ಪೋಸ್ಟ್ ಗ್ರಾಜುಯೇಷನ್ 3 ವರ್ಷ ಇರುತ್ತೆ. MD, MS, ಹೌದಾ? ಅದರಲ್ಲಿ MS ನಲ್ಲಿ ಮತ್ತೆ ಸ್ಪೆಷಲೈಸೇಷನ್ಸ್, ಈ ತರ ಕೋರ್ಸಸ್ ಇರುತ್ತೆ. ಅವರು ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಆಗ್ತಾರೆ. ಆಗ ಆ ಒಬ್ಬ ವ್ಯಕ್ತಿ ಮಾಸ್ಟರ್ ಆಗ್ತಾನೆ. ಮಾಸ್ಟರ್ ಡಿಗ್ರಿ ಅಂತಾರೆ ಅದಕ್ಕೆ. MD, ಮಾಸ್ಟರ್ ಆಫ್ ಡಾಕ್ಟರ್ ಆಫ್ ಮೆಡಿಸಿನ್, ಹೌದಾ? MS, ಮೆಡಿಸಿನ್ ಆಫ್ ಸರ್ಜನ್ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನ್ ಸಿಗುತ್ತೆ ಅಂದ್ರೆ ಅವರಿಗೆ ಮಾಸ್ಟರ್ ಡಿಗ್ರಿ ಸಿಗುತ್ತೆ, ಅದನ್ನ PG ಅಂತ ಹೇಳ್ತೀವಿ. ಅದರಲ್ಲಿ ಆತ ಪರಿಣಿತನು ಅಂತಕ್ಕಂಥದ್ದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಪ್ರತಿ ಅವಯವಗೂ ಕೂಡ ಮಾಸ್ಟರ್ಸ್ ಆಗಿ ಅದರ ಬಗ್ಗೆ ಅಧ್ಯಯನ ಮಾಡ್ತಾರೆ. ಇಲ್ಲಿ ಕೂಡ ನಾವು ಇವತ್ತು ಒಂದು ವಿಷಯವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಬೈಬಲ್ ಪ್ರಕಾರ. ಅದೆಂತ ವಿಷಯಪ್ಪ ಅಂತಾರ, ನಾಲಿಗೆ ವಿಷಯ. ನಾಲಿಗೆ ಅಂದ್ರೆ ಏನು? ನಾಲಿಗೆಯ ಕೆಲಸ ಏನು? ನಾಲಿಗೆಯನ್ನು ನಾವು ಯಾವ ರೀತಿ ಕಾಪಾಡ್ಕೊಳ್ಬೇಕು? ನಾಲಿಗೆಯಿಂದ ಆಗ್ತಕ್ಕಂಥ ಮೇಲೇನು ಕೀಳೇನು ಅಂತಕ್ಕಂಥದ್ದನ್ನ ಬೈಬಲ್ ಪ್ರಕಾರವಾಗಿ ನಾವು ಇವತ್ತು ಅಧ್ಯಯನ ಮಾಡ್ತಾ ಇದ್ದೀವಿ ಪ್ರಿಯರೇ. ಪ್ರತಿಯೊಬ್ಬರಿಗೂ ಕೂಡ ನಾಲಿಗೆ ಉಂಟು, ನನಗೂ ಉಂಟು, ನಿಮಗೂ ಉಂಟು. ನಾಲಿಗೆಯ ಪ್ರಮುಖ ಕಾರ್ಯ ಏನ್ರಿ? ಮಾತಾಡ್ತಕ್ಕಂಥದ್ದು, ಹೌದಾ? ಆಮೇಲೆ ರುಚಿ ನೋಡ್ತಕ್ಕಂಥದ್ದು. ಮೊದಲನೇದಾಗಿ ನಾವು ಪ್ರಾಥಮಿಕ ಹಂತದಲ್ಲಿ ನೋಡಿದಾಗ ನಾಲಿಗೆ ಬಹಳಷ್ಟು ಚಿಕ್ಕ ಅವಯವ, ಒಂದು 3 ರಿಂದ 4 ಇಂಚ್ ಇರ್ತಕ್ಕಂಥ ಒಂದು ಅವಯವ ನಮ್ಮ ನಾಲಿಗೆಯಲ್ಲಿ, ದೇಹದಲ್ಲಿ ಅಥವಾ ಬಾಯಲ್ಲಿ. ಆ ಚಿಕ್ಕ ಒಂದು ಅವಯವ ಪಾರ್ಟ್ ಯಾವ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಕ್ಕಂಥದ್ದನ್ನ ಇವತ್ತು ಬೈಬಲ್ ಮುಖಾಂತರವಾಗಿ ನಾವು ನೋಡೋಣ. ಈ ಮತ್ತಾಯನು ಬರೆದಂತ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ನಾಲಿಗೆಯ ಕುರಿತು ಹೇಳ್ತಾನೆ. 3 ಅಂಶಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ನಮ್ಮ ಹೃದಯದಲ್ಲಿ ನಾವೇನ್ ಅನ್ಕೊಂಡಿರ್ತೀವೋ ಅದು ಬಾಯಿ ಮುಖಾಂತರವಾಗಿ ಬರುತ್ತೆ. ಹಾಗಾಗಿ ನಮ್ಮ ಹೃದಯದಲ್ಲಿ ನಾವು ಏನನ್ನ ಧ್ಯಾನಿಸ್ತಾ ಇದ್ದೇವೆ, ನಾವು ಏನನ್ನ ಆಲೋಚನೆ ಮಾಡ್ತಿದ್ದೇವೆ, ಇದನ್ನ ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ. 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು. ನಾನು ಸುಮ್ಮನೆ ಅಂದೇನ್ ಬ್ರದರ್, ಸುಮ್ಮನೆ ನಾನು ಟೈಮ್ ಪಾಸಿಗೆ ಮಾತಾಡೀನಿ ಅಂತ ಅಂದ್ರೂ ಕೂಡ ಇದರ
ಪರಿಣಾಮ ನಮಗೆ ಅಂತ್ಯ ದಿನಗಳಲ್ಲಿ ತೀರ್ಪಿನ ಸಂದರ್ಭದಲ್ಲಿ ಬಹಳ ಪರಿಣಾಮ ಬೀರುತ್ತೆ ಅಂತಕ್ಕಂತ ಒಂದು ವಿಷಯವನ್ನ ಕೂಡ ಈ ಬೈಬಲ್ ನಮ್ಮನ್ನ ಎಚ್ಚರಿಸುತ್ತೆ ಪ್ರಿಯರೇ. ಅಂದ್ರೆ ನಾವು ಏನು ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀವೋ ಅದು ಹೊರಗಡೆ ಬರುತ್ತೆ. ಎರಡನೇದು, ಮನಸ್ಸಿನಲ್ಲಿಂದ ಬಂದಿರತಕ್ಕಂಥದ್ದು ಬಾಯಿಯ ಮುಖಾಂತರವಾಗಿ ಹೊರಗಡೆ ಬಂದಾಗ ಆ ಮಾತಿಗೆ ಕೂಡ ನಾವು ಉತ್ತರಿಸುವಂತ ಕಾಲ ಒಂದು ಬರುತ್ತೆ. ಇದು ಕೂಡ ನಿಮ್ಮ ಜಾಗ್ರತೆಯಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಅದರಿಂದ ಬಂದಿರತಕ್ಕಂಥ ಎಫೆಕ್ಟ್ ಮುಂದಿನ ದಿನಗಳಲ್ಲಿ ನಿನಗೆ ತೀರ್ಪಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೌದಾ? ಎಷ್ಟು ಜಾಗ್ರತೆಯನ್ನ ನಾಲಿಗೆಯಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಕ್ರೈಸ್ತರಾದಂತ ನಾವುಗಳು ಬೈಬಲ್ ಮುಖಾಂತರವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಬೇರೆ. ಆದ್ರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಕೊಟ್ಟಿರ್ತಕ್ಕಂಥ ಈ ಮನುಷ್ಯನ ದೇಹದಲ್ಲಿ ಎಲ್ಲ ಅವಯವಗಳು ಮಹತ್ವವನ್ನ ಪಡೆದಿದ್ರು ಕೂಡ ನಾಲಿಗೆ ಅಂತಕ್ಕಂಥದ್ದು ಸುಪ್ರೀಂ ಆಗಿ ಬಹಳ ಏನಂತ ಹೇಳ್ತೀವಿ ಅಂತಂದ್ರೆ ಕಾನ್ಶಿಯಸ್ ಆಗಿ ನಾವು ಇಟ್ಕೊಳ್ಬೇಕಾಗಿರ್ತಕ್ಕಂಥ, ಬಹು ಜಾಗ್ರತೆಯಿಂದ ಕಾಪಾಡಿಕೊಳ್ತಕ್ಕಂಥ ಒಂದು ಅವಯವ ನಾಲಿಗೆ ಪ್ರಿಯರೇ. ಆದುದರಿಂದ ನನ್ನ ಸಹೋದರ ಸಹೋದರಿಯರೇ, ನಾಲಿಗೆ ಚಿಕ್ಕ ಅವಯವ ಅಂತ ಹೇಳೋದನ್ನ ಕಡೆಗಣಿಸುವಂಥದ್ದು ಕೂಡ ತಪ್ಪು ಪ್ರಿಯರೇ. ನಾಲಿಗೆ ನಮ್ಮನ್ನ ಮೇಲನ್ನಾಗಿ ಕೂಡ ಮಾಡುತ್ತೆ, ಕೀಳನ್ನಾಗಿ ಕೂಡ ಮಾಡುತ್ತೆ ಪ್ರಿಯರೇ. ಯಾಕಂದ್ರೆ ನಾಲಿಗೆ ಇರತಕ್ಕಂಥ ಶಕ್ತಿ ಅಂತದ್ದು ಪ್ರಿಯರೇ. ಇನ್ನು ಅನೇಕ ವಿಷಯಗಳನ್ನ ನಾನು ನಿಮ್ಗೆ ತರ್ಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಯಾಕಂದ್ರೆ ನಾಲಿಗೆ ನಮಗೆ ಎಂತ ಒಂದು ಸನ್ನಿವೇಶಗಳನ್ನ ಎದುರು ಮಾಡುತ್ತೆ ಅಂತಕ್ಕಂಥದ್ದನ್ನ ನಾವು ಖಂಡಿತವಾಗ್ಲೂ ಕೂಡ ಅನೇಕ ರೆಫರೆನ್ಸ್ಗಳ ಮುಖಾಂತರವಾಗಿ ನಾವು ನೋಡೋಣ. ಅದರ ಮುಖಾಂತರವಾಗಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡೋಣ ಪ್ರಿಯರೇ. ಆದ್ದರಿಂದ ಮೊದಲನೇದಾಗಿ ಯಾಕೋಬನು ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 26ನೇ ವಚನವನ್ನ ನಾವು ನೋಡೋಣ ಪ್ರಿಯರೇ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 26ನೇ ವಚನವನ್ನ ನಾವು ನೋಡೋಣ ಪ್ರಿಯರೇ. ಸದ್ಭಕ್ತನೆಂದೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಎಂತ ಅದ್ಭುತವಾದಂತ ಎಚ್ಚರಿಕೆಯನ್ನ ದೇವರು ಯಾಕೋಬನ ಮುಖಾಂತರವಾಗಿ ನಮಗೆ ತಿಳಿಯಪಡಿಸ್ತಾನೆ ಅಂತಕ್ಕಂಥದ್ದನ್ನ ನಾವು ಮತ್ತೊಂದು ಆವರ್ತಿ ಓದೋಣ ಪ್ರಿಯರೇ. ಸದ್ಭಕ್ತನೆಂದೆಣಿಸಿಕೊಳ್ಳುವ ಯಾವನಾದರೂ, ನೀನು ಭಕ್ತನಾಗಿದ್ರೆ, ನೀನು ನಿಜವಾಗ್ಲೂ ಕೂಡ ದೇವರನ್ನ ನಂಬಿಕೊಂಡು ನಿನ್ನ ಮಾರ್ಗದಲ್ಲಿ ನೀನು ನಡೆಯುವಂತ ವ್ಯಕ್ತಿಯಾಗಿದ್ದರೆ, ಸದ್ಭಕ್ತನೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ, ನಾಲಿಗೆಗೆ ಕಡಿವಾಣ ಹಾಕ್ಬೇಕು, ಜಾಗೃತೆಯನ್ನ ಅಂದ್ಕೊಂಡಿರ್ಬೇಕು. ಕಂಟ್ರೋಲ್, ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ? ಕಂಟ್ರೋಲ್. ಕಡಿವಾಣ ಅಂದ್ರೆ ಕಂಟ್ರೋಲ್. ನಿನ್ನ ನಾಲಿಗೆಯನ್ನ ನಿನ್ನ ಕಂಟ್ರೋಲ್ ನಲ್ಲಿ ನೀನು ಇಟ್ಕೊಳ್ಳಿಲ್ಲ ಅಂತಂದ್ರೆ, ನಿನ್ನ ನಾಲಿಗೆಗೆ ಕಡಿವಾಣ ಹಾಕದೆ ಹೋದರೆ, ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ, ಅಥವಾ ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ, ನಾಲಿಗೆಯನ್ನ ಕಡಿವಾಣ ಹಾಕಲಿಲ್ಲ ಅಂತಂದ್ರೆ ನಿನ್ನ ಹೃದಯವನ್ನ ಮೋಸಗೊಳಿಸ್ತದೆ. ಲಿಂಕ್ ನೋಡ್ರಿ, ಅದು ನಮ್ಮ ದೇಹದಲ್ಲಿ ಒಂದೊಂದಕ್ಕ ಹೆಂಗ್ ಲಿಂಕ್ ಆಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾನ್ರಿ. ಅಂದ್ರೆ ನಾಲಿಗೆ ಕಂಟ್ರೋಲ್ ಇರಲಿಲ್ಲ ಅಂತಾರೆ, ಅದು ನಿನ್ನ ಹೃದಯವನ್ನ ಮೋಸಗೊಳಿಸ್ತದೆ. ಹೃದಯದಲ್ಲಿ ಇರತಕ್ಕಂಥದ್ದು ತಿರ್ಗಾದು ನಾಲಿಗೆಯ ಮುಖಾಂತರವಾಗಿ ಹೊರಗಡೆ ಬರುತ್ತೆ. ಹೌದಲ್ರಿ? ಎಷ್ಟು ಸೂಪರ್ ಲಾಜಿಕಲ್ ಆಗಿ ಪಾಯಿಂಟ್ ಇದೆ ನೋಡ್ರಿ ಇಲ್ಲಿ. ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಅಂದ್ರೆ ಇದು ಡೈರೆಕ್ಟ್ ಆಗಿ ನಮಗೆ ಎಲ್ಲಿ ಹೊಡೆತ ಕೊಡುತ್ತೆ ಅಂತಂದ್ರೆ ನಿನ್ನ ಭಕ್ತಿ ಜೀವಿತಕ್ಕೆ ಹೊಡೆತ ಕೊಡುತ್ತೆ ಅಂತ ಹೇಳ್ತಾನ್ರಿ. ವೆರಿ ವಂಡರ್ಫುಲ್ ಮೆಸೇಜ್. ನಿನ್ನ ನಾಲಿಗೆಯನ್ನ ನೀನು ಕಡಿವಾಣ ಹಾಕದೆ ಹೋದರೆ ಅದು ನಿನ್ನ ಮನಸ್ಸನ್ನ ಮೋಸಗೊಳಿಸಿ ನಿನ್ನ ಭಕ್ತಿ ಜೀವನಕ್ಕೆ ಅದು ಅಡ್ಡಿಪಡಿಸುತ್ತೆ. ನಿನ್ನ ಭಕ್ತಿ ಜೀವನಕ್ಕೆ ಅದು ಆತಂಕವನ್ನು ಉಂಟು ಮಾಡುತ್ತೆ. ನಿನ್ನ ಭಕ್ತಿ ಜೀವಿತದಲ್ಲಿ ನೀನು ನಿಷ್ಪ್ರಯೋಜನವಾಗ್ತೀಯ ಅಂತಕ್ಕಂಥ ಎಚ್ಚರಿಕೆಯನ್ನ ಯಾಕೋಬನು ಕೊಡ್ತಾ ಇದ್ದಾನೆ ಪ್ರಿಯರೇ. ಆದುದರಿಂದ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಬಾಯಿಯೊಳಗಿರ್ತಕ್ಕಂಥ ಈ ಚಿಕ್ಕ ನಾಲಿಗೆ ಯಾವ ರೀತಿ ಇದನ್ನು ಉಪಯೋಗ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ನಾವು ಹಾಕಿಕೊಳ್ಬೇಕಾಗಿದೆ ಪ್ರಿಯರೇ. ಯಾಕಂದ್ರೆ ನಮ್ಮ ಭಕ್ತಿ ಜೀವನಕ್ಕೆ ನಾಲಿಗೆ ಯಾವ ರೀತಿ ತೊಂದರೆಯನ್ನ ಕೊಡುತ್ತೆ, ಯಾವ ರೀತಿ
ನಮಗೆ ಅನವಶ್ಯಕವಾಗಿರ್ತಕ್ಕಂಥ ಮಾರ್ಗವನ್ನ ಹುಡುಕಿ ಕೊಡುತ್ತೆ ಅಂತಕ್ಕಂಥದ್ದನ್ನ ಈಗಾಗಲೇ ನಾನು ಬೈಬಲ್ ಮುಖಾಂತರವಾಗಿ ಎಚ್ಚರಿಸಿದ್ದೇನೆ ಪ್ರಿಯರೇ. ನಾಲಿಗೆ ನಮ್ಮ ಭಕ್ತಿ ಜೀವನವನ್ನ ಹಾಳು ಮಾಡುವಂತ ಅಥವಾ ನಮ್ಮ ಭಕ್ತಿ ಜೀವನಕ್ಕೆ ಕೆಡುಕನ್ನು ಉಂಟು ಮಾಡ್ತಕ್ಕಂಥ ಒಂದು ಅವಯವವಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನ ಮೊದಲನೇದಾಗಿ ನೀವೆಲ್ಲರೂ ಕೂಡ ಗಮನಿಸ್ಬೇಕಾಗುತ್ತೆ ಪ್ರಿಯರೇ. ಅದನ್ನ ಗಮನಿಸ್ಬೇಕಾಗಿದೆ. ಅದಾದ ನಂತರ ಜ್ಞಾನೋಕ್ತಿಗೆ ಬರೆದ ಪತ್ರಿಕೆ ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 23ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. 21ನೇ ಅಧ್ಯಾಯ 23ನೇ ವಚನವನ್ನು ನಾವು ನೋಡೋಣ. ಎಸ್. ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ವೆರಿ ವಂಡರ್ಫುಲ್ ಪಾಯಿಂಟ್. ನಿನ್ನ ಭಕ್ತಿ ಜೀವನವನ್ನ ನಿನಗೆ ಹಾಳು ಮಾಡುವಂತ ಪಾರ್ಟ್ ಅಥವಾ ಅವಯವ ನಾಲಿಗೆ ಅಂತಕ್ಕಂಥದ್ದನ್ನ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ಈಗಾಗಲೇ ನೋಡಿದಿವಿ. ಅದೇ ರೀತಿಯಾಗಿ ಈ ಜ್ಞಾನೋಕ್ತಿಗಳು ಅಂತಕ್ಕಂಥ ಗ್ರಂಥವನ್ನು ನೋಡಿದಾಗ ಈ 21ನೇ ಅಧ್ಯಾಯ 23ನೇ ವಚನದಲ್ಲಿ ಏನ್ ಹೇಳುತ್ತಂತಂದ್ರೆ, ತನ್ನ ಬಾಯನ್ನು ತನ್ನ ನಾಲಿಗೆಯನ್ನು ಕಾಯುವವನು ಅಂದ್ರೆ ಕಾಪಾಡಿಕೊಳ್ಳುವವನು. ಅರ್ಥ ಆಯ್ತ್ರಿ? ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ಅಂದ್ರೆ ನಾಲಿಗೆಯಿಂದ ಮನುಷ್ಯನಿಗೆ ತೊಂದರೆ ಉಂಟು ಅನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿ ಇಲ್ಲಿ ಗೊತ್ತಾಗುತ್ತೆ. ಅದಲ್ರಿ, ಬಾಯಿ ಮತ್ತು ನಾಲಿಗೆ ಅಂದ್ರೆ ಅವೆರಡೂ ಕೂಡ ಒಂದೇ ಜಾಗದಲ್ಲಿ ಇರ್ತಕ್ಕಂಥವಾಗಿದ್ರಿಂದ ನಿನ್ನ ಬಾಯಲ್ಲಿರುವ ನಾಲಿಗೆಯು ನಿನ್ನನ್ನು ತೊಂದರೆಗೆ ಸಿಕ್ಕ ಹಾಕಿಸುತ್ತೆ ಅಂತಕ್ಕಂಥದ್ದನ್ನ ನಾವು ಈ ಒಂದು ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಇಲ್ಲಿ ಕೂಡ ಏನ್ ಹೇಳ್ತಾನೆ, ಜ್ಞಾನೋಕ್ತಿಗಳು ಬರೆದಿರ್ತಕ್ಕಂಥ ಸೊಲೊಮೋನನ್ ಏನ್ ಹೇಳ್ತಾನೆ ಅಂತಂದ್ರೆ, ನಿನ್ನ ನಾಲಿಗೆಯನ್ನ ಅಂದ್ರೆ ಕಾಯ್ಬೇಕಾಗುತ್ತೆ. ಯಾಕಂದ್ರೆ ಅನೇಕ ಸಂದರ್ಭದಲ್ಲಿ ಅದು ನಮಗೆ ತೊಂದರೆಗಳನ್ನ ತಂದು ಕೊಡುತ್ತೆ. ಆದುದರಿಂದ ಈ ವಿಷಯದಲ್ಲಿ ನೀನು ಜಾಗೃತನಾಗಿರು. ನೀನು ಬಳಕೆ ಮಾಡುವಂತ ಪ್ರತಿ ಮಾತು, ನೀನು ಬಳಕೆ ಮಾಡತಕ್ಕಂಥ ಪ್ರತಿ ವಚನ ಕೂಡ ಬಹಳಷ್ಟು ವ್ಯಾಲಿಡ್ ಆಗಿರ್ಬೇಕಾಗಿದೆ. ಯಾಕಂದ್ರೆ ಅದು ಅನೇಕ ತೊಂದರೆಗಳನ್ನ ಉಂಟು ಮಾಡ್ತಕ್ಕಂಥದ್ರಲ್ಲಿ ನಾಲಿಗೆ ನಿಸ್ಸೀಮನಾಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾನೆ ಪ್ರಿಯರೇ. ಅದೇ ರೀತಿ ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 21ನೇ ವಚನವನ್ನು ನಾವು ನೋಡಿದಾಗ ಮತ್ತೊಂದು ಆವರ್ತಿ ಆ ಒಂದು ನಾಲಿಗೆಯ ಬಗ್ಗೆ ಅನೇಕ ಸಂಗತಿಗಳನ್ನ ಮತ್ತೊಂದು ಆವರ್ತಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಜೀವನ ಮರಣಗಳು ನಾಲಿಗೆಯ ವಶ. 18ನೇ ಅಧ್ಯಾಯ 4ನೇ ವಚನ. ಸತ್ಪುರುಷನ ನುಡಿಯು ಆಳವಾದ ನೀರು, ಜ್ಞಾನದ ಬುಗ್ಗೆ ಹರಿಯುವ ತೊರೆ. ದುಷ್ಟನಿಗೆ ಪ್ರಸನ್ನನಾಗಿ ಶಿಷ್ಟನಿಗೆ ನ್ಯಾಯ ತಪ್ಪಿಸುವುದು ಅಧರ್ಮ. ಜ್ಞಾನಹೀನನ ತುಟಿಗಳು ಜಗಳವನ್ನು ಹೂಡುತ್ತವೆ. ಅವನ ಬಾಯಿ ಪೆಟ್ಟು ತಿನ್ನುವುದಕ್ಕೆ ಕೂಗಿಕೊಳ್ಳುತ್ತದೆ. ಜ್ಞಾನಹೀನನಿಗೆ ಬಾಯಿ ನಾಶ, ತುಟಿಗಳು ಪಾಶ. ಸಾಕು. ಇಲ್ಲಿ ಎಂತ ಅದ್ಭುತವಾದಂತ ಸನ್ನಿವೇಶವನ್ನ ನಾಲಿಗೆಯ ಕುರಿತು ನಾವು ಓದ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ, ಸತ್ಪುರುಷನ ನುಡಿಯು ಆಳವಾಗಿರ್ತಕ್ಕಂಥ ನೀರು. ಯಾವುದು? ಸತ್ಪುರುಷನ ನುಡಿ ಅಂದ್ರೆ ಒಳ್ಳೆಯ ವ್ಯಕ್ತಿಯ ಬಾಯಿಂದ ಬರತಕ್ಕಂಥ ನುಡಿ ಅಂದ್ರೆ ಮಾತು. ಆ ಮಾತುಗಳು ಆಳವಾದಂತ ನೀರಿದ್ದಂಗೆ. ಜ್ಞಾನದ ಬುಗ್ಗೆ ಅಂದ್ರೆ ಒಂಥರ ಸ್ಪ್ರಿಂಕ್ಲಿಂಗ್ ಆಫ್ ವಾಟರ್. ಹೌದಾ? ಅಂದ್ರೆ ಆ ಒಳ್ಳೆಯ ವ್ಯಕ್ತಿ ಬಾಯಿಂದ ಬರ್ತಕ್ಕಂಥ ಮಾತುಗಳು ಹೆಂಗಿರುತ್ತೆ ಅಂದ್ರೆ ಅವು ಜ್ಞಾನದ ಬುಗ್ಗೆ ಆಗಿರುತ್ತೆ. ಅದು ಹರಿಯುವಂತ ನೀರಾಗಿರುತ್ತೆ. ಅರ್ಥ ಆಯ್ತ್ರಿ? ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತು. ಸತ್ಪುರುಷನ ನುಡಿಯು ಆಳವಾದ ನೀರು, ಜ್ಞಾನದ ಬುಗ್ಗೆ ಹರಿಯುವ ತೊರೆ. ದುಷ್ಟನಿಗೆ ಪ್ರಸನ್ನನಾಗಿ ಶಿಷ್ಟನಿಗೆ ನ್ಯಾಯ ತಪ್ಪಿಸುವುದು ಅಧರ್ಮ. ಜ್ಞಾನಹೀನನ ತುಟಿಗಳು ಜಗಳವನ್ನ ಹೂಡುತ್ತವೆ. ಬುದ್ಧಿ ಇಲ್ಲದಂತ ವ್ಯಕ್ತಿಯ ಮಾತುಗಳು ಏನನ್ನ ನಿರ್ಮಾಣ ಮಾಡುತ್ತೆ ಅಂತಂದ್ರೆ ಅವು ಜಗಳಗಳನ್ನು ನಿರ್ಮಾಣ ಮಾಡುತ್ತೆ ಅಂತ ಹೇಳ್ತಾನೆ. ಯಾರ ಮಾತುಗಳು? ಜ್ಞಾನಹೀನನ, ಬುದ್ಧಿ ಇಲ್ಲದಂತ ವ್ಯಕ್ತಿಯ ಮಾತು, ಅಜ್ಞಾನಿಯ ಮಾತು ಯಾವತ್ತಿಗೂ ಕೂಡ ಕಲಹವನ್ನ ಉಂಟು ಮಾಡುತ್ತೆ. ಯಾವತ್ತಿಗೂ ಕೂಡ ಅವು ಜಗಳವನ್ನ ಉಂಟು ಮಾಡುತ್ತೆ. ಅವನ ಬಾಯಿ ಪೆಟ್ಟು ತಿನ್ನುವುದಕ್ಕೆ ಕೂಗಿಕೊಳ್ಳುತ್ತದೆ. ಅವನ ಬಾಯಿ ಹೆಂಗಿರ್ತದಪ್ಪ ಅಂತಂದ್ರೆ ಬರೀ
ಕೆಟ್ಟದ್ದನ್ನ ಮೈ ಮೇಲೆ ಇಳ್ಕೊಳ್ಳುವಂತ ಪ್ರಸಂಗಗಳನ್ನ ಉಂಟು ಮಾಡುತ್ತೆ. ಒಂದು ಉದಾಹರಣೆ ಕೊಡ್ತೇನೆ. ನಮ್ಮಲ್ಲಿ ಕೂಡ ಅನೇಕ ಸಹೋದರ ಸಹೋದರಿಯರು ಇರ್ತಾರೆ. ಒಬ್ಬೊಬ್ರು ಚಂದ ಮಾತಾಡೋರು ಇರ್ತಾರೆ, ಒಬ್ಬೊಬ್ಬನು ಬಡಾಯಿ ಕೊಚ್ಕೊಳ್ಳುವಂತ ವ್ಯಕ್ತಿ ಇರ್ತಾನೆ. ಹೌದಾ? ಎಕ್ಸಾಂಪಲ್ ಹೇಳ್ತೀನಿ, ನನ್ನ ಮನೆಯಲ್ಲೇ ನನ್ನ ಮಕ್ಳಿದ್ದಾರೆ. ಒಬ್ಬ ಹುಡುಗ ಸೈಲೆಂಟ್ ಇರ್ತಾನೆ, ಇನ್ನೊಬ್ರೇನಪ್ಪ ಬರೀ ಏನ್ ಮಾಡ್ತಿರ್ತಾನೆ, ಮಾತಾಡ್ತಿರ್ತಾನೆ. ಅವ್ನು ಏಟ್ ತಿಂತಾನೆ, ಮಾತಾಡಿ 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 ಏನಪ್ಪಾ ಅಂತಾರೆ, ಹೆಂಗ್ ಬೇಕಾರಂಗ್ ಮಾತಾಡಿ ಏಟ್ ತಿಂತಿರ್ತಾನೆ ಅವನು. ಹಂಗ ನಾಲಿಗೆ ಅಂತಕ್ಕಂಥದ್ದು ಹೆಂಗಂತಂದ್ರೆ, ನಾವು ಉತ್ತಮವಾದಂತ ರೀತಿಯಲ್ಲಿ ಅದನ್ನ ಬಳಕೆ ಮಾಡಿದ್ರೆ ಅದು ನಮ್ಮ ಜ್ಞಾನದ ಒಂದು ಕನ್ನಡಿಯಾಗಿ ಕೆಲಸ ಮಾಡುತ್ತೆ. ಜೆಂಟಲ್ಮ್ಯಾನ್ ರೀ ಅಂತ ಹೇಳ್ತಿರ್ತಾರೆ ಸಮಾಜದಲ್ಲಿ. ನಾವು ಮಾತಾಡ್ತೀವಿ, ಏನ್ ಮಾತಾಡ್ತಾನ್ರಿ, ವ್ಯಾಲಿಡ್ ಸೆಂಟೆನ್ಸಸ್ ರೀ, ಆತ ಮಾತಾಡಿದ್ರೆ ಅಷ್ಟು ವೇಟೇಜ್ ಇರ್ತದೆ ಅಂತ ಹೇಳ್ತಾರೆ. ಇನ್ನೊಬ್ರು ಇರ್ತಾರೆ, ಏನ್ ಮಾತಾಡ್ತಾರೋ ಅವ್ರಿಗೆ ಗೊತ್ತಿರಂಗಿಲ್ಲ, ಆ ವ್ಯಕ್ತಿಯನ್ನ ನಾವು ನಂಬಲಿಕ್ಕೆ ಸಾಧ್ಯ ಆಗಲ್ಲ ಆತನ ಮಾತುಗಳು. ಅಂತ ಸನ್ನಿವೇಶಗಳು ಕೂಡ ನಾವು ಸಮಾಜದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಯಾರು ಅಂತಂದ್ರೆ ಜ್ಞಾನಹೀನರು. ಆ ಜ್ಞಾನಹೀನನ ಮಾತುಗಳು ಯಾವತ್ತಿಗೂ ಕೂಡ ಏನಿರುತ್ತಪ್ಪ ಅಂದ್ರೆ ಪೆಟ್ಟು ತಿನ್ನೋದಕ್ಕೆ ಕೂಗಿಕೊಳ್ಳುತ್ತದೆ. ಜ್ಞಾನಹೀನನಿಗೆ ಬಾಯಿ ನಾಶ. ನೋಡಿ, ಅಂತ ಅದ್ಭುತವಾದಂತ ವಾಕ್ಯ. ನಮ್ಮ ನಾಲಿಗೆ ನಮ್ಮನ್ನ ಕಂಟ್ರೋಲ್ದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲತ್ತಂದ್ರೆ, ನಮ್ಮ ನಾಲಿಗೆನ ನಾವು ಕಂಟ್ರೋಲ್ದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಂದ್ರೆ ಆ ನಾಲಿಗೆಯೇ ನಿನ್ನನ್ನು ನಾಶನದ ಮಾರ್ಗಕ್ಕೆ ಒಯ್ಯುತ್ತೆ. ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ನೋಡಿ, ಜ್ಞಾನಹೀನನಿಗೆ ಅವನ ಬಾಯಿಯೇ ನಾಶ, ಬೇರೆ ಯಾರು ನಾಶ ಮಾಡೋದು ಬೇಕಾಗಿಲ್ಲ. ಟಂಗ್ ಟ್ವಿಸ್ಟ್ ಅಂತ ಹೇಳ್ತೀವಿ ನೋಡ್ರಿ ನಾವು. ಒಂದು ಸಲ ನಾಲಿಗೆ ನಾವು ಹರಿಬಿಟ್ರೆ ಅದರ ಒಂದು ಪರಿಣಾಮ ಭಯಂಕರವಾಗಿರುತ್ತೆ. ಇವತ್ತು ರಾಜಕಾರಣಿಗಳ ವಿಷಯದಲ್ಲಿ ಕೂಡ ನೋಡ್ರಿ, ಕೆಲವೊಂದು ರಾಜಕಾರಣಿಗಳು ಏನ್ ಮಾಡ್ತಿರ್ತಾರೆ ಅಂದ್ರೆ ವ್ಯಾಲಿಡ್ ಆಗಿ ಮಾತಾಡ್ತಿರ್ತಾರೆ, ಏನ್ ಮಾತಾಡ್ಬೇಕು ಏನಿಲ್ಲ ಅಂತ. ಕೆಲವೊಂದ್ ಜನ ನಾಲಿಗೆ ಹರಿಬಿಟ್ಟಿರ್ತಾರೆ, ಅವ್ರು ಏನ್ ಮಾತಾಡ್ತಿರ್ತಾರೆ ಅವ್ರಿಗೆ ಗೊತ್ತಾಗಿಲ್ಲ. ಅವ್ರಿಗೆ ಆಮೇಲೆ ಶೋಕಾಸ್ ನೋಟಿಸ್ ಅಂತ ಹೇಳ್ತಾರೆ, ಶಿಸ್ತು ಕ್ರಮ ಅಂತ ಹೇಳ್ತಾರೆ. ಹೌದಲ್ರಿ? ಇವತ್ತು ನಮ್ಮ ಕರ್ನಾಟಕ ಪೊಲಿಟಿಕ್ಸ್ ನಲ್ಲಿ ಒಬ್ಬ ರಾಜಕಾರಣಿಯ ವಿಷಯದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಪಾರ್ಟಿ ಪ್ರೆಸಿಡೆಂಟ್ನು ಬೈಯೋದು, ಅಥವಾ ಹೈಂದವ ಸಹೋದರರು ಕಮ್ಯುನಲ್ ಇಶ್ಯೂಸ್ ನ ಕೂಡ ಮಾತಾಡ್ತಕ್ಕಂಥದ್ದು ಕೆಲವೊಂದು ಜನರಿಗೆ ಬಹಳ ಈಸಿ ಆಗಿರುತ್ತೆ. ಅಂದ್ರೆ ಒಬ್ಬ ರಾಜಕಾರಣಿ ತಾನು ಇರ್ತಕ್ಕಂಥ ರಾಜಕೀಯ ಪಾರ್ಟಿನಲ್ಲಿ ಹೆಂಗಿರ್ಬೇಕು, ಎಲ್ಲರಿಗೂ ಕೂಡ ಶಿಸ್ತುಬದ್ಧವಾಗಿರ್ಬೇಕು. ಅದನ್ನ ಬಿಟ್ಟು ನಾವು ನಮಗೆ ಬೇಕಾದಂತ ರೀತಿಯಲ್ಲಿ ನಾವು ಬಳಕೆ ಮಾಡಿದ್ರೆ, ಪದ ಪ್ರಯೋಗಗಳನ್ನ ಮಾಡಿದ್ದೆ ಆದರೆ, ಪ್ರತಿ ಪಾರ್ಟಿನಲ್ಲಿ ಕೂಡ ಶಿಸ್ತು ಕ್ರಮ ಕಮಿಟಿ ಅಂತ ಇರುತ್ತೆ, ಡಿಸಿಪ್ಲಿನರಿ ಕಮಿಟಿ. ಆ ಕಮಿಟಿದವ್ರು ಏನ್ ಮಾಡ್ತಾರೆ ಅಂದ್ರೆ ಶೋಕಾಸ್ ನೋಟಿಸ್ ಕೊಡ್ತಾರೆ ಅವ್ರಿಗೆ. ಹೌದಲ್ರಿ? ಅದಕ್ಕೆ ಉತ್ತರ ಕೊಡ್ಬೇಕು, ನೀನ್ ಯಾವ ಹಂತದಲ್ಲಿ ನೀನ್ ಮಾತಾಡಿದ್ದೆ, ಯಾವ ಕಾರಣಕ್ಕಾಗಿ ನೀನ್ ಈ ತರ ಮಾತಾಡಿದ್ದೆ, ಅದಕ್ಕೆ ನಮಗೆ ಒಂದು ರಿಪ್ಲೈ ಮಾಡಿ ಅಂತೇಳಿ ಒಂದು ನೋಟಿಸ್ ಕೊಡ್ತಾರೆ. ಆ ನೋಟಿಸ್ಗೆ ಆತ ಕೊಟ್ಟಿರ್ತಕ್ಕಂತ ಉತ್ತರ ಸರಿಯಾಗಿರ್ಲಿಲ್ಲ ಅಂತಾರೆ, ಆತನ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಇಂತಿಂತ ದಿನ ಈ ತರ ಮಾತಾಡಿದ್ಯಾ, ಇದು ನಮ್ಮ ಪಾರ್ಟಿಗೆ, ನಮ್ಮ ದೇಶಕ್ಕೆ, ನಮ್ಮ ಜನಕ್ಕೆ ಕೂಡ ಇದು ಅವಹೇಳನಕರ ಆಗಿದೆ, ಹಂಗಾಗಿ ನಿಮಗೆ 6 ತಿಂಗಳ ಕಾಲ, 1 ವರ್ಷದ ಕಾಲ ಅಥವಾ 5 ವರ್ಷದ ಕಾಲ ನಿಮಗೆ ಏನ್ ಮಾಡ್ತೀವಿ ಅಂದ್ರೆ ಸಸ್ಪೆಂಡ್ ಮಾಡ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಒಂದು ಶಿಸ್ತು ಕಮಿಟಿ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳುತ್ತೆ. ಯಾವ ಕಾರಣಕ್ಕಾಗಿ? ಆತನು ಮಾತಾಡಿರ್ತಕ್ಕಂಥ ಮಾತಿನ ವಿಷಯದಲ್ಲಿ, ಅಂದ್ರೆ ಆತನ ಬಾಯಿಂದ ಬಂದಿರತಕ್ಕಂಥ ಪ್ರತಿ ಮಾತಿಗೂ ಕೂಡ ಅಲ್ಲಿ ಎಫೆಕ್ಟ್ ಅಂತಕ್ಕಂಥದ್ದು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಂದ್ ಜನ ಅವರ ಬಾಯಿಂದಲೇ, ಅವರ ಮಾತಿನಿಂದಲೇ ನಾಶ ಆಗಿರ್ತಕ್ಕಂಥ ಅದೆಷ್ಟೋ ವ್ಯಕ್ತಿಗಳನ್ನ ಸಮಾಜದಲ್ಲಿ ನಾವು ನೋಡ್ತೀವಿ. ನಾನು ಕೇವಲ ರಾಜಕಾರಣಿಗಳ ವಿಷಯದಲ್ಲಿ ಮಾತ್ರ ಹೇಳ್ತಾ ಇಲ್ಲ, ನಮ್ಮಂತ ಜನಸಾಮಾನ್ಯರ ಜೀವನದಲ್ಲಿ ಕೂಡ ನಮ್ಮ ಮಾತಿನಿಂದ ನಮ್ಮ ಮೌಲ್ಯವನ್ನ ಕಳೆದುಕೊಂಡಿರ್ತಕ್ಕಂಥ ಉದಾಹರಣೆಗಳು ಬಹಳಷ್ಟು ಇದಾವೆ. ಅದು ನಿಮ್ಮ ಜೀವಿತದಲ್ಲಿ ಆಗಿರ್ಬೋದು, ನನ್ನ ಜೀವಿತದಲ್ಲಿ ಕೂಡ ಆಗಿರ್ಬೋದು. ಒಂದು ಸಾರಿ ನಾವು ಪ್ರಶ್ನೆಯನ್ನ ನಮ್ಮಷ್ಟಕ್ಕೆ ನಾವೇ ಹಾಕಿಕೊಂಡಾಗ, ನಾವು ಕೂಡ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನಾನು ಈ ವಿಷಯವನ್ನ ಮಾತಾಡಬಾರ್ದಾಗಿತ್ತು, ಮಾತಾಡಿದೆ, ಅಯ್ಯೋ ಅನ್ನುವಂತ ಸಂಗತಿಗಳು ನಮ್ಮ ಜೀವನದಲ್ಲಿ ನಡೆದಿರುತ್ತೆ. ಇದನ್ನ ನಾನು ಪ್ರಶ್ನಾರ್ಥಕ ರೂಪದಲ್ಲಿ ಕೇಳ್ತಾ ಇಲ್ಲ, ಈ ಪ್ರಶ್ನೆಯನ್ನ ನಿಮ್ಮಷ್ಟಕ್ಕೆ ನೀವೇ ಹಾಕಿಕೊಳ್ಳುತ್ತಿದ್ದಾರೆ. ಆಗ ನಮಗ್ ಗೊತ್ತಾಗುತ್ತೆ ನಮ್ಮ ಮಾತಿಗೆ ಎಷ್ಟು ಮೌಲ್ಯ ಇದೆ ಅಂತಕ್ಕಂಥದ್ದನ್ನು. ಆದ್ದರಿಂದ ನನ್ನ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮಾತು ಬಹಳ ಸೂಕ್ಷ್ಮತೆಯಿಂದ ಕೂಡಿರ್ತಕ್ಕಂಥದ್ದು. ಮಾತನ್ನ ನಾವು ಮಾತಾಡ್ಬೇಕಂತಂದ್ರೆ ಒಂದು ಸಾರಿ ಅಲ್ಲ, 2 ಸಾರಿನೂ ಅಲ್ಲ, ಅನೇಕ ಆವರ್ತಿಗಳು ನಾವು ಅದನ್ನ ಆಲೋಚಿಸಿ ನಾವು ಏನು ಮಾತಾಡ್ಬೇಕು, ಏನು ಮಾತಾಡಬಾರ್ದು ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡ್ಬೇಕಾಗಿದೆ. ಪ್ರಿಯರೇ, ಮಾತಾಡಿದ್ರೆ ಹೋಯ್ತು, ಮುತ್ತೊಡೆದ್ರೆ ಹೋಯ್ತು ಅಂತೇಳಿ ಒಂದು ಪ್ರೊವರ್ಬ್ ಇದೆ, ಗಾದೆ ಮಾತಿದೆ ನಮ್ಮ ಕನ್ನಡದಲ್ಲಿ. ಅಂದ್ರೆ ಮಾತಿಗೂ ಮತ್ತು ಮುತ್ತಿಗೂ ಇರ್ತಕ್ಕಂಥ ಮಹತ್ವ ಏನು ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತಾರೆ. ಅಂದ್ರೆ ಒಡೆದಂತ ಮುತ್ತಿಗೆ ಬೆಲೆ ಇಲ್ಲ, ಆಡಿರ್ತಕ್ಕಂಥ ಮಾತು ಅಂದ್ರೆ
ಒಂದು ಸಾರಿ ನಾವು ಆಡಿ ತೋರಿಸಿರ್ತಕ್ಕಂಥ ಮಾತು ಇನ್ನೊಬ್ಬ ವ್ಯಕ್ತಿಯ ಜೀವನದ ಮೇಲೆ ಅಥವಾ ಅವರ ಒಂದು ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ಪ್ರಮಾದ ಬಹಳ ಆಗಿರುತ್ತೆ ಪ್ರಿಯರೇ. ಆದುದರಿಂದ ನಮ್ಮ ಮಾತುಗಳನ್ನು ನಾವು ಆಡೋದಕ್ಕಿಂತ ಮುಂಚೆ ನಾವು ಬಹು ಜಾಗೃತೆಯಿಂದ ಆಡ್ಬೇಕಾಗಿದೆ ಅನ್ನುವಂಥದ್ದೇ ಈ ಒಂದು ಮಾತಿನ ಸಾರಾಂಶ ಪ್ರಿಯರೇ. ಆದುದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸೊ ಜ್ಞಾನಹೀನನಿಗೆ ಬಾಯಿ ನಾಶ, ತುಟಿಗಳು ಪಾಶ, ಚಾಡಿಕೋರನ ಮಾತುಗಳು ರುಚಿಯಾದ ತುತ್ತುಗಳು, ಹೊಟ್ಟೆಯೊಳಕ್ಕೆ ಇಳಿಯುವವು, ಕೆಲಸಗಳನ್ನು ಕೆಡುಕನಿಗೆ ತಮ್ಮ ಅನ್ನುವಂಥದ್ದನ್ನ ಹೇಳ್ತಾನೆ. ಅಂದ್ರೆ ನಾವು ಮಾತಾಡ್ತಕ್ಕಂಥ ಮಾತು ಅವು ಚಾಡಿ ಆಗಿದ್ರೆ ಇನ್ನೊಬ್ಬರಿಗೆ ರುಚಿಯಾಗಿ ಕಾಣ್ತವೆ, ಆದ್ರೆ ಅದರ ಎಫೆಕ್ಟ್ ಮಾತ್ರ ಮುಂದೆ ಬಹಳಷ್ಟು ಕಠಿಣವಾಗಿರುತ್ತೆ ಅಂತಕ್ಕಂಥದ್ದು, ಅಥವಾ ಬಹಳ ಪ್ರಮಾದಕರ ರೀತಿಯಲ್ಲಿ ಆ ಒಂದು ನಾಜೂಕಾದ ಚಾಡಿ ಮಾತುಗಳು ಇರುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಆದುದರಿಂದ ಕರ್ತನಲ್ಲಿ ಸಹೋದರ ಸಹೋದರಿಯರೇ, ಸೊ ಈ ವಿಷಯಗಳನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ನಾವುಗಳು ನಮ್ಮ ಒಂದು ಮಾತುಗಳ ವಿಷಯದಲ್ಲಿ ನಾವು ಎಷ್ಟು ಜಾಗೃತೆಯನ್ನು ವಹಿಸಿದ್ರು ಕೂಡ ಅದು ಕಡಿಮೆ ಅನ್ನುವಂಥದ್ದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಮತ್ತೊಂದು ವಾಕ್ಯದ ಭಾಗವನ್ನು ನಾವು ನೋಡೋಣ ಪ್ರಿಯರೇ. ಇನ್ನೊಂದು ರೆಫರೆನ್ಸ್ ಅನ್ನ ಈ ನಾಲಿಗೆ ವಿಷಯದಲ್ಲಿ ಅಥವಾ ನಮ್ಮ ಮಾತಿನ ವಿಷಯದಲ್ಲಿ ನಾವು ನೋಡಿದ್ದೆ ಆದರೆ ಕೀರ್ತನೆಗಳ ಗ್ರಂಥ 15ನೇ ಅಧ್ಯಾಯ, ಕೀರ್ತನೆಗಳ ಗ್ರಂಥ 15ನೇ ಅಧ್ಯಾಯ 1ರಿಂದ 5ನೇ ವಚನದವರೆಗೆ ನಾವು ನೋಡೋಣ ಪ್ರಿಯರೇ. ಯೆಹೋವನೇ ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂತವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವನ್ನು ಆಡುವವನು ಆಗಿರಬೇಕು. ಅವನು ಚಾಡಿ ಹೇಳುವವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡುವವನು, ಯಾರನ್ನು ನಿಂದಿಸುವವನು ಆಗಿರಬೇಕು. ಅವನು ಭ್ರಷ್ಟರನ್ನು ಜರೆದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯು, ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಇಂಥವನು ಎಂದಿಗೂ ಕದಲುವುದಿಲ್ಲ ಅಂತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಯೆಹೋವನ ವಿಷಯದಲ್ಲಿ ನಾವು ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿರ್ಬೇಕು, ನಾವು ಯಾವ ಜಾಗೃತೆಯಿಂದ ಇರಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನ ಇಲ್ಲಿ ದಾವೀದನು ಬರೆದಂತ ಕೀರ್ತನೆಗಳ ಭಾಗದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ಅಂದ್ರೆ ನಿನ್ನ ಸಾನ್ನಿಧ್ಯದಲ್ಲಿ, ನಿನ್ನ ಬಳಿಯಲ್ಲಿ, ನಿನ್ನ ಹತ್ತಿರದಲ್ಲಿ, ನಿನ್ನ ರಾಜ್ಯದಲ್ಲಿ ಸೇರುವಂತವನು ಯಾವನಾಗಿರ್ತಾನೆ? ಎಂತ ವ್ಯಕ್ತಿಗಳು ನಿನ್ನ ಒಂದು ಸಹವಾಸಕ್ಕೆ ಹತ್ತಿರರಾಗ್ತಾರೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾ ನಾವು ಯಾವ ರೀತಿ ನಡ್ಕೊಳ್ಳೋರಾಗಿರ್ಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾನೆ ಪ್ರಿಯರೇ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂತವನಾಗಿರ್ಬೇಕು? ವಾಟ್ ಆರ್ ದ ಕ್ವಾಲಿಟೀಸ್ ಟು ಜಾಯಿನ್ ಇನ್ ನಿನ್ನ ರಾಜ್ಯದಲ್ಲಿ ನಾವು ಯಾವ ರೀತಿ ಇರಬೇಕು ಹೇಳ್ತಾ ಕ್ವಶನ್ ಕೇಳ್ತಾ, ಅವನು ಸಜ್ಜನನು ಅಂದ್ರೆ ಒಳ್ಳೆಯವನಾಗಿರ್ಬೇಕು ಪ್ರಿಯರೇ. ಸಜ್ಜನನು, ಒಳ್ಳೆ ಸಂಪನ್ನನು. ಸಜ್ಜನನು ಅಂದ್ರೆ ಏನ್ರೆ? ಸಂಪನ್ನ ವ್ಯಕ್ತಿ, ಉತ್ತಮ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿ. ನೀತಿವಂತನು, ನೀತಿಯ ಮಾರ್ಗದಲ್ಲಿ ನಡೆಯುವವರಾಗಿರಬೇಕು. ಅವನು ಚಾಡಿಯನ್ನು ಹೇಳದವನು. ನೋಡ್ರಿ, ಒಳ್ಳೆ ಪಾಯಿಂಟ್ ಇದೆ. ಚಾಡಿ ಇರ್ಲಾರ್ದನ್ನ ಇದ್ದಂತ ರೀತಿಯಲ್ಲಿ ಊಹಿಸಿಕೊಂಡು ಜನರ ಮುಂದೆ ಬಣ್ಣ ಬಣ್ಣದ ಮಾತುಗಳಿಂದ ತುಂಬಿಸ್ತಕ್ಕಂಥದ್ದು ಚಾಡಿ ಮಾತು. ಅಂದ್ರೆ ಆ ಚಾಡಿ ಹೇಳದವನಾಗಿರಬೇಕು. ಒಂದು ವೇಳೆ ನೀನು ಚಾಡಿ ಹೇಳುವವನಾಗಿದ್ದರೆ ಆ ಪರಿಶುದ್ಧ ಪರ್ವತದಲ್ಲಿ ವಾಸಿಸುವುದಕ್ಕೆ ನೀನು ಯೋಗ್ಯನೇ? ಇಲ್ಲ. ಯಾವನು ಯೋಗ್ಯನು ಅನ್ನುವಂಥ ಪ್ರಶ್ನೆಯನ್ನ ಹಾಕ್ತಾ ಇಲ್ಲಿ ಕಂಟಿನ್ಯೂ ಮಾಡ್ತಾನ್ರಿ. ಅವನು ಸಜ್ಜನನಾಗಿರಬೇಕು, ನೀತಿವಂತನಾಗಿರಬೇಕು, ಮನಪೂರ್ವಕವಾಗಿ ಸತ್ಯ ವಚನವನ್ನಾಡುವವನಾಗಿರಬೇಕು. ಆ ವ್ಯಕ್ತಿ ಹೆಂಗಿರ್ಬೇಕಾದ್ರೆ ತನ್ನ ಹೃದಯದಲ್ಲಿ ಆಲೋಚನೆ ಮಾಡತಕ್ಕಂಥ ವಿಚಾರಗಳು ಕೂಡ ಸತ್ಯವಾಗಿರ್ಬೇಕು.
ಆ ಹೃದಯದಲ್ಲಿರ್ತಕ್ಕಂಥ ಸತ್ಯ ಆಲೋಚನೆ ಬಾಯಿಯ ಮುಖಾಂತರವಾಗಿ ಏನ್ ಬರುತ್ತಪ್ಪ ಅಂತಂದ್ರೆ ಸತ್ಯ ವಚನವಾಗಿ ಬರುತ್ತೆ ಪ್ರಿಯ. ನೋಡಿ ಲಿಂಕ್ ಹೆಂಗಿದೆ ನೋಡಿ ಒಂದಕ್ಕೊಂದು. ಹೃದಯದಲ್ಲಿ ಆಲೋಚನೆ ಮಾಡತಕ್ಕಂತ ಆಲೋಚನೆಗಳು ನಮ್ಮ ನಾಲಿಗೆ ಮುಖಾಂತರವಾಗಿ ಅವು ಸತ್ಯ ವಚನಗಳಾಗಿ ಹೊರಗಡೆ ಬರುತ್ತೆ. ಹಂಗಾಗಿ ಯೆಹೋವನ ಅಥವಾ ದೇವರ ಪರಿಶುದ್ಧ ಪರ್ವತದಲ್ಲಿ ಅಥವಾ ದೇವರ ರಾಜ್ಯದಲ್ಲಿ ಸೇರುವವರಾಗಿರ್ಬೇಕಂದ್ರೆ ಮೊದಲನೇದಾಗಿ ನಾವು ನೀತಿವಂತರಾಗಿರಬೇಕು, ಎರಡನೇದಾಗಿ ನಾವು ಸಂಪನ್ನನಾಗಿರ್ಬೇಕು, ಮೂರನೇದಾಗಿ ಮನಪೂರ್ವಕವಾಗಿ ಸತ್ಯ ವಚನಗಳನ್ನ ಆಡುವವರಾಗಿರಬೇಕು, ಚಾಡಿಯನ್ನ ಹೇಳುವುದನ್ನ ಬಿಟ್ಟು ಬಿಡಬೇಕು, ಮತ್ತೊಬ್ಬರಿಗೆ ಅನ್ಯಾಯ ಮಾಡುವುದನ್ನ ಬಿಟ್ಟು ಬಿಡಬೇಕು, ಯಾರನ್ನೂ ಕೂಡ ನಿಂದಿಸುವ ಕೆಲಸಕ್ಕೆ ಹೋಗಬಾರದು. ನೋಡಿ ದ ಕ್ವಾಲಿಟೀಸ್: ಚಾಡಿ ಹೇಳಬಾರದು, ಅನ್ಯಾಯ ಮಾಡಬಾರದು, ಇನ್ನೊಬ್ಬರ ಬಗ್ಗೆ ನಿಂದಿಸಬಾರದು, ಅವನು ಭ್ರಷ್ಟತ್ವದಿಂದ ದೂರವಿರಬೇಕು. ಭ್ರಷ್ಟತ್ವದಿಂದ, ಲೌಕಿಕವಾಗಿರ್ತಕ್ಕಂಥ ಭ್ರಷ್ಟತ್ವ ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಭ್ರಷ್ಟತ್ವದಿಂದ ಕೂಡ ನಾವು ದೂರ ಇರಬೇಕು. ಅದ್ರ ಜೊತೆಗೆ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಸನ್ಮಾನಿಸುವನಾಗಿರಬೇಕು. ಅಂದ್ರೆ ಆ ಮಾರ್ಗದಲ್ಲಿರ್ತಕ್ಕಂಥರ ಜೊತೆಗೆ ಅನುನಾಯಿಯಾಗಿರ್ಬೇಕು, ಒಡಂಬಡಿಕೆಯನ್ನು ಹೊಂದಿಕೊಂಡಿರ್ಬೇಕು, ಅವರ ಜೊತೆಗೆ ಅವರನ್ನು ಫಾಲೋ ಮಾಡುವಂತ ರೀತಿಯಲ್ಲಿರ್ಬೇಕು. ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವವನು ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ನೋಡ್ರಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತುಗಳು ನೋಡ್ರಿ. ಅನ್ಯಾಯದ ಹಣಕ್ಕೆ ನಾವು ಆತುರಿಯುವಂತ ಒಂದು ಕ್ಯಾರೆಕ್ಟರ್ ಇಂದ ಕೂಡ ದೂರ ಇರಬೇಕು ಪ್ರಿಯರೇ. ಭ್ರಷ್ಟತ್ವ, ಲಂಚ, ನಮ್ಮ ನಷ್ಟಕ್ಕೆ ಇನ್ನೊಬ್ಬರಿಗೆ ಪ್ರಮಾದ ಆಗ್ಲಿ ಅನ್ನುವಂತ ಆಲೋಚನೆ, ನನಗೂ ಲಾಸ್ ಆಗಿದೆ ಅವನಿಗೂ ಲಾಸ್ ಮಾಡಮ್ ಅನ್ನುವಂತ ಆಲೋಚನೆ ಕೂಡ ನಾವು ಮಾಡಬಾರ್ದು ಪ್ರಿಯರೇ. ಅಂತ ಎಚ್ಚರಿಕೆ ನೋಡ್ರಿ. ಅಂತ ಅದ್ಭುತವಾದಂತ ಮಾತಲ್ರಿ ಇದು. ನಿಜವಾಗ್ಲೂ ಕೂಡ ಈ ಒಂದು ವಚನಗಳನ್ನು ನೋಡಿದಾಗ ನಮ್ಮ ಭಕ್ತಿ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಬುನಾದಿಯ ಮೆಟ್ಟಲುಗಳ ಪ್ರಿಯರೇ ಇವು. ನಾವು ಯಾವ ರೀತಿ ನಮ್ಮ ಜೀವಿತವನ್ನ ವಾಕ್ಯದ ಮುಖಾಂತರವಾಗಿ ಸರಿಪಡಿಸ್ಕೊಳ್ಬೇಕು ಅನ್ನುವಂಥದ್ದು ನಮಗೆ ಕಣ್ತರಿಸ್ತಕ್ಕಂಥ ಮಾತುಗಳು ಪ್ರಿಯರೇ. ಇಂಥವನು ಎಂದಿಗೂ ಕದಲುವುದಿಲ್ಲ. ನೀನು ಈ ಉಂಟನ್ನ ಫಾಲೋ ಮಾಡಿದ್ರೆ ನನ್ನ ಜೀವಿತದಲ್ಲಿ ನಿನ್ನನ್ನು ಅಲುಗಾಡಿಸುವಂತವರೇ ಯಾರು ಇಲ್ಲ ಅಂತ ಹೇಳ್ತಾನೆ ಪ್ರಿಯರೇ. ನಿನ್ನನ್ನು ಅಲುಗಾಡಿಸ್ತಕ್ಕಂಥವ್ರೆ ಯಾರು ಇಲ್ಲ. ನೋಡಿ ಇಂಥ ಅದ್ಭುತವಾದಂತ ಮಾತುಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಆದುದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ನಾಲಿಗೆ ವಿಷಯವನ್ನ ನಾವು ಧ್ಯಾನ ಮಾಡಿದಾಗ, ನಮ್ಮ ನಾಲಿಗೆ ವಿಷಯವನ್ನ ನಾವು ಅರ್ಥಕೊಂಡಾಗ ನಮ್ಮನ್ನು ಯಾವ ರೀತಿ ಭದ್ರಪಡಿಸ್ಕೊಳ್ಬೇಕು, ನಮ್ಮಲ್ಲಿ ಯಾವ ಚೈತನ್ಯ ಶಕ್ತಿಯನ್ನು ನಾವು ತುಂಬ್ಕೋಬೇಕು, ನಾವು ಯಾವ ರೀತಿ ನಮ್ಮ ಭಕ್ತಿ ಜೀವನಕ್ಕೆ ಹತ್ತಿರವಾಗಿರ್ಬೇಕು ಅಂತಕ್ಕಂಥದ್ದು ಕೂಡ ನಮಗೆ ತಿಳಿಯಪಡಿಸುತ್ತೆ ಪ್ರಿಯರೇ. ಮತ್ತೊಂದು ಆವರ್ತಿ ಯಾಕೋಬನು ಬರೆದಂತ ಪತ್ರಿಕೆಯನ್ನು ನೋಡೋಣ ಪ್ರಿಯರೇ. ನಾಲಿಗೆ ವಿಷಯದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸನ್ನಿವೇಶಗಳನ್ನ ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನದಿಂದ 1ನೇ ವಚನದಿಂದ ಓದಿದ್ರು ಕೂಡ ಅಲ್ಲಿ ಟೈಟಲ್ ಚೆನ್ನಾಗಿದೆ. ಒಂದ್ಸಲ ತೆಗೋಣ ಪ್ರಿಯರೇ. ಯಾಕೋಬನು ಬರೆದಂತ ಪತ್ರಿಕೆ. ನನ್ನ ಸಹೋದರರೇ, ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹು ಮಂದಿ ಬೋಧಕರಾಗಬೇಡಿರಿ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪು ಮಾಡುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಸಾಮರ್ಥ್ಯನೂ ಆಗಿದ್ದಾನೆ. ಎಸ್ ಬ್ರದರ್, ಇಲ್ಲಿ ಮೇನ್ ಟೈಟಲ್ ಏನ್ ಹೇಳುತ್ತೆ ಅಂತಂದ್ರೆ, ಈ ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾಲಿಗೆಯನ್ನ ಬಿಗಿ ಇಡುವುದರ ವಿಷಯ. ದಿಸ್ ಇಸ್ ದ ಟೈಟಲ್ ಆಫ್ ದಟ್ ಚಾಪ್ಟರ್. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ ಬ್ರದರ್, ನಾಲಿಗೆಯನ್ನ ಬಿಗಿ ಹಿಡಿಯುವುದರ ವಿಷಯವು, ನನ್ನ ಸಹೋದರರೇ, ಬೋಧಕರಾದ ನಿಮಗೆ ಕಠಿಣವಾದ ತೀರ್ಪಾಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡಿರಿ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾನೆ ಪ್ರಿಯರೇ. ಒಂದು ಕಡೆ ಬರ್ಕೊಳ್ಳಿ ನೀವು. ಫಸ್ಟ್ ಎಕ್ಸಾಂಪಲ್, ಈ ಒಂದು ಸನ್ನಿವೇಶವನ್ನ ಕಂಪ್ಯಾರಿಸನ್ ಅಲ್ಲಿ ಹೇಳ್ತಾನೆ ದೇವರು ಯಾಕೋಬನ ಮುಖಾಂತರವಾಗಿ. ನಮ್ಮ ದೇಹದ ಅವಯವವಾಗಿರ್ತಕ್ಕಂಥ ನಾಲಿಗೆಯ ವಿಷಯವನ್ನ ಒಂದು ಹೋಲಿಕೆಯ ರೂಪದಲ್ಲಿ ಹೇಳ್ತಾನೆ ಪ್ರಿಯರೇ. ದ ಫಸ್ಟ್ ಎಕ್ಸಾಂಪಲ್ ಅಬೌಟ್ ಹಾರ್ಸ್, ಕುದುರೆಯ ಬಗ್ಗೆ ಹೇಳ್ತಾನೆ ಪ್ರಿಯರೇ.
ಏನಂತ ಹೇಳ್ತಾರೆ ನೋಡಿ, ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ. ಕಡಿವಾಣ ಹಾಕ್ತೀವಿ ಪ್ರಿಯರೇ, ಹೌದಾ? ಕಡಿವಾಣ ಅಂದ್ರೆ ಏನ್ ಪ್ರಿಯರೇ? ಲಗಾಮ್ ಲಗಾಮ್ ಲಗಾಮ್. ಹೌದಾ? ನಮ್ಮ ಸಿಂಪಲ್ ಭಾಷೆ ಲಗಾಮ್ ಹಾಕ್ತೀವಿ ನಾವು. ಆ ಲಗಾಮು ಇಟ್ ಕಂಟ್ರೋಲ್ಸ್ ದ ಹಾರ್ಸ್, ಇಟ್ ಸ್ಪೀಡ್. ಹೌದಾ? ಆದ್ರೆ ಅದು ತನ್ನ ವೇಗವನ್ನ, ಅದು ತಿರುಗ್ತಕ್ಕಂಥ ದಿಕ್ಕನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಲಗಾಮ್ ಪ್ರೇಯರ್. ದಟ್ ಈಸ್ ಕಾಲ್ಡ್ ಕಡಿವಾಣ. ಓಕೆ, ನೆಕ್ಸ್ಟ್ ನೋಡಿ. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ, ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸುವುದಕ್ಕಾಗುತ್ತದೆ. ಒಂದು ಸಣ್ಣ ಕಡಿವಾಣ ಆ ಕುದುರೆಯ ದೇಹವನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಅದರಲ್ಲಿ ಹೊಂದಿರುತ್ತೆ ಪ್ರೇಯರ್. ಹಂಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಕುದುರೆಯನ್ನ ಬಳಕೆ ಮಾಡ್ತಕ್ಕಂಥ ವ್ಯಕ್ತಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಅದರ ಕಡಿವಾಣ. ಯಾಕೆ ಕಡಿವಾಣ ಹಾಕ್ತೀವಿ ಅಂದ್ರೆ ಅದನ್ನ ಹೆಂಗ್ ಬೇಕಾದ್ರೂ ಹಂಗ ನಮ್ಮ ಆಧೀನದಲ್ಲಿ ಉಳಿಸ್ಕೊಳ್ಳಿಕ್ಕೆ, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಗೇನ್ ಬೇಕ್ರಿ? ಲಗಾಮ್ ಬೇಕು. ಹೌದಾ? ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾನೆ. ಹಡಗುಗಳನ್ನು ನೋಡಿರಿ, ಅವು ಬಹುದೊಡ್ಡವು. ಎರಡನೇ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ ಶಿಪ್. ಹೌದಾ? ಹಾರ್ಸ್ ಆಯ್ತು, ಎರಡನೇದಾಗಿ ಶಿಪ್ ಆಯ್ತು. ಅಂದ್ರೆ ಮೊದಲನೇದಾಗಿ ಕುದುರೆ, ಎರಡನೇದಾಗಿ ಏನಪ್ಪಾ ಅಂದ್ರೆ ಹಡಗು. ಹಡಗುಗಳು ಬಹಳ ದೊಡ್ಡದಿರ್ತಾವ್ರಿ. ಬಹುಶಃ ನೀವು ನೋಡಿರ್ತೀರಿ. ಟೈಟಾನಿಕ್ ಅಂತಕ್ಕಂಥ ಹಡಗು ಇಡೀ ಪ್ರಪಂಚದಲ್ಲಿ ಆಗಿರ್ತಕ್ಕಂಥ ದೊಡ್ಡ ದುರಂತದಲ್ಲಿ ಅದೊಂದು ಹಡಗು. ಅಂದ್ರೆ ಚಿಕ್ಕ ಚಿಕ್ಕ ಹಡಗುಗಳಲ್ಲ ರೀ. ನೀವು ಕೋಸ್ಟಲ್ ಏರಿಯಾ ಕಡೆ ಹೋಗ್ಬಿಟ್ರೆ, ನಮ್ಮ ಮಂಗಳೂರು, ಉಡುಪಿ, ಚೆನ್ನೈ, ಮುಂಬೈ ಅಂತ ಪ್ರದೇಶಗಳೆಲ್ಲ ನೀವು ಹೋಗಿದ್ದೆ ಆದ್ರೆ ಆ ಹಡಗುಗಳು ಹೆಂಗಿರುತ್ತೆ ಅಂತಂದ್ರೆ ಸುಮಾರು ಅಂತಸ್ತಿನ ಬಿಲ್ಡಿಂಗ್ ಗಳು ಹೊಂದಿರ್ತಾರೆ. ಅದ್ರ ಮೇಲೆ 5 ಸ್ಟಾರ್ ಹೋಟೆಲ್ಸ್ ಇರುತ್ತೆ. ಬಹುಶಃ ನೀವು ವಿಡಿಯೋದಲ್ಲಿ ನೋಡ್ರಿ. ನೀವು ಅಷ್ಟು ದೊಡ್ಡ ಹಡಗುಗಳಿಗೂ ಕೂಡ ಏನಪ್ಪಾ ಅಂತಾರೆ ಒಂದು ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಅದೇನು ನೋಡೋಣ. ಹಡಗುಗಳನ್ನು ನೋಡಿರಿ, ಅವು ಬಹುದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ. ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಅದಕ್ಕೊಂದು ಚುಕ್ಕಾಣಿ ಇರ್ತದೆ, ಪಟಸ್ತಂಭ. ಆದ್ರೆ ಏನಪ್ಪಾ ಅಂತಂದ್ರೆ ಆ ಹಡಗಿನಲ್ಲಿ ಬರ್ತಕ್ಕಂಥ ಕೆಲವೊಂದು ಪಾರ್ಟ್ಸ್ ಗಳಿರ್ತವೆ. ಇಲ್ಲಿ ಚುಕ್ಕಾಣಿ. ಆ ಚುಕ್ಕಾಣಿಯನ್ನ ಯಾರು ಕಂಟ್ರೋಲ್ ಮಾಡ್ತಾರಂದ್ರೆ ಕ್ಯಾಪ್ಟನ್ ಆಫ್ ದ ಶಿಪ್, ಆ ಹಡಗಿನ ನಾವಿಕ ಅಂತ ಹೇಳ್ತೀವಿ ನಾವು. ಆ ಚುಕ್ಕಾಣಿಯ ಮುಖಾಂತರವಾಗಿ ಆ ಹಡಗನ್ನ ತನ್ನ ಸ್ವಾಧೀನದಲ್ಲಿ ಇಟ್ಕೊಳ್ತಕ್ಕಂಥ ಯಾರಪ್ಪ? ಕ್ಯಾಪ್ಟನ್. ಕ್ಯಾಪ್ಟನ್ ಅಂದ್ರೆ ಯಾರು? ಆ ಹಡಗನ್ನ ನಡೆಸ್ತಕ್ಕಂಥವ್ರು. ಅಂದ್ರೆ ಕುದುರೆಗೆ ಲಗಾಮ್ ಇಂಪಾರ್ಟೆಂಟು, ದೊಡ್ಡ ಹಡಗಿಗೆ ಅದರ ಚುಕ್ಕಾಣಿ ಇಂಪಾರ್ಟೆಂಟ್. ಇವೆರಡು ಇಂಪಾರ್ಟೆಂಟ್. ನೆಕ್ಸ್ಟ್, ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಹಾಗೆಯೇ ನಾಲಿಗೆಯೂ ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಅದು ನಾಲಿಗೆ ಅಂತಕ್ಕಂಥದ್ದು ಕೂಡ ಬಹು ಚಿಕ್ಕದಾಗಿದ್ರು ಕೂಡ 6 ಅಡಿ ಮನುಷ್ಯನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾವ್ದಂದ್ರೆ ನಾಲಿಗೆ. ಇದಕ್ಕೆಷ್ಟು ಕೆಪಾಸಿಟಿ ಇದೆ ನೋಡ್ರಿ. ಮನುಷ್ಯನನ್ನ ಒಳ್ಳೆಯವನು ಕೆಟ್ಟವನು ಅಂತೇಳಿ ನಿರ್ಧಾರ ಮಾಡ್ಬೇಕಂದ್ರೆ ಅವನಲ್ಲಿ ಬರತಕ್ಕಂಥ ಮಾತು ಕೂಡ ಒಂದು ಪ್ರಮುಖ ಪಾತ್ರ ವಹಿಸ್ತದೆ. ಹೌದಾ? ಮಾತು ಮನುಷ್ಯನ ಗುಣಲಕ್ಷಣಗಳನ್ನ ಅಥವಾ ಮನುಷ್ಯನ ಫೀಲಿಂಗ್ಸ್ ಗಳನ್ನ, ಮನುಷ್ಯನ ಆಲೋಚನೆಗಳನ್ನ, ಮನುಷ್ಯನ ಒಂದು ಸ್ಥಿತಿಗತಿಗಳನ್ನ ಕ್ಯಾಲ್ಕುಲೇಷನ್ ಮಾಡುವಂತ ಹಂತಕ್ಕೆ ನಾಲಿಗೆ ಕೂಡ ನಿಂತುಕೊಳ್ತಾರೆ. ಅವನ ಮಾತಿನ ಮುಖಾಂತರವಾಗಿ ಅವನ ಎಂತವನ ಅಂತ ಹೇಳಿ ಕಂಡುಹಿಡಿಬಹುದು. ಹೌದಲ್ರಿ? ಹೇಳ್ತಿರ್ತಾರ ನೋಡ್ರಿ. ನಾವು ಕೂಡ ಜನರಲ್ ಆಗಿ ಹೇಳ್ತಿರ್ತೀವಿ. ಮಾತು ಮನುಷ್ಯನ ಗುಣವನ್ನು ನಿರ್ಧಾರ ಪಡಿಸ್ತಕ್ಕಂಥದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತದ್ರಿ. ಒಪ್ತಾರ ಇಲ್ಲ? ಈ ಮಾತು ಒಪ್ಲೇಬೇಕು. ಹೌದಲ್ರಿ? ಆ ವ್ಯಕ್ತಿ ಮಾತಿನ ಮೇಲೆ ಅವನ್ ಎಂತವನ ಅಂತ ಹೇಳಿ ಕಂಡು ಹಿಡಿದಿರ್ತಾರೆ, ಅವನು ಮಾತಾಡ್ತಕ್ಕಂಥ ಮಾತಿನ ಮೇಲೆ. ಅಂದ್ರೆ ಯಾವ ರೀತಿ ಒಂದು ಲಗಾಮು ಕುದುರೆಯನ್ನ ತನ್ನ ಸ್ವಾಧೀನದಲ್ಲಿ ಇಟ್ಕೊಳ್ಳಿಕ್ಕೆ ಇಂಪಾರ್ಟೆಂಟು, ಯಾವ ರೀತಿ ಚುಕ್ಕಾಣಿ ಒಂದು ದೊಡ್ಡ ಹಡಗನ್ನ ತನ್ನ ಸ್ವಾಧೀನದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಮುಖ ಪಾತ್ರ ವಹಿಸುತ್ತೇನೋ, ಹಂಗೆ ಒಬ್ಬ ಮನುಷ್ಯನು, ಈ 6 ಅಡಿ ಮನುಷ್ಯನನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಆ 3 ರಿಂದ 4 ಇಂಚಿನ ನಾಲಿಗೆ ಅಂತಕ್ಕಂಥದ್ದು ಹೇಳಿದ್ರು ಕೂಡ ತಪ್ಪಾಗಲ್ಲ ಪ್ರೇಯರ್. ಆದ್ದರಿಂದ ಈ ನಾಲಿಗೆ ವಿಷಯದಲ್ಲಿ ಪ್ರಸ್ತಾಪ ಮಾಡ್ತಾನೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡ್ರಿ. ಒಂದು ಸಣ್ಣ ಕಿಚ್ಚು. ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ, ಬೆಂಕಿ. ಒಂದು ಸಣ್ಣ ಬೆಂಕಿ. ಬಹುಶಃ ಒಂದು ಇನ್ಸಿಡೆಂಟ್ ಆಗಿತ್ತೇನು ಬಹುಶಃ ಬೆಂಗಳೂರಿನಲ್ಲಿ, ನಾನು ಕೇಳ್ಪಟ್ಟೆ. ಒಬ್ಬ ವ್ಯಕ್ತಿ ಸಿಗರೇಟ್ ಸೇದಿ ಆ ಸಿಗರೇಟ್ ಅನ್ನ ಬಿಸಾಕ್ತಾನೆ ಪ್ರಿಯರೇ. ಆ ಸಿಗರೇಟ್ ಹೋಗಿ ಒಂದು ಕಾರಿಗೆ ಅಂಟ್ಕೊಳ್ಳುತ್ತೆ.
ಆ ಕಾರು ಇನ್ನೊಂದು ಕಾರಿಗೆ ಬ್ಲಾಸ್ಟ್ ಮಾಡುತ್ತೆ, ಆ ಇನ್ನೊಂದು ಕಾರು ಮತ್ತೊಂದು ಕಾರಿಗೆ ಬ್ಲಾಸ್ಟ್ ಮಾಡುತ್ತೆ. ಇದೇ ರೀತಿಯಾಗಿ ಸುಮಾರು ಒಂದು 300 ಕಾರುಗಳು ಬ್ಲಾಸ್ಟ್ ಆಗಿರ್ತಕ್ಕಂಥ ಒಂದು ಉದಾಹರಣೆ ನಮ್ಮ ಬೆಂಗಳೂರು ಪಟ್ಟಣದಲ್ಲಿ ಕಳೆದ ದಿನಗಳಲ್ಲಿ ಆಯ್ತು ಅಂತಕ್ಕಂಥದ್ದನ್ನ ನಾನು ಕೇಳಿದೆ. ಆ 300 ಕಾರುಗಳು ಸ್ಫೋಟ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಬೆಂಕಿ. ಆ ಬೆಂಕಿ ಪ್ರಮುಖವಾಗಿ ಎಲ್ಲಿಂದ ಬಂತಂದ್ರೆ ಒಬ್ಬ ಸ್ಮೋಕರ್ ಇಂದ. ಒಂದು ಸಿಗರೇಟ್ ಸೇರ್ತಕ್ಕಂಥ ವ್ಯಕ್ತಿ ಸಿಗರೇಟ್ ಸೇದಿದ ನಂತರ ಅದನ್ನ ಸರಿಯಾಗಿ ಆರಿಸದೆ ಕೆಳಗೆ ಹಾಕಿದ, ಅದರಿಂದ ಅದ್ರ ಕಿಚ್ಚು ತನ್ನ ಕಾರಿಗೆ ಅಂಟಿಕೊಳ್ತು. ಆ ಒಂದು ಕಾರು ಮತ್ತೊಂದು ಕಾರು, ಮತ್ತೊಂದು ಕಾರು ಮಗದೊಂದು ಕಾರು, ಮಗದೊಂದು ಕಾರು ಇನ್ನೆಲ್ಲ ಕಾರುಗಳನ್ನ ಸುಟ್ಟಾಕಿರ್ತಕ್ಕಂಥದ್ದಕ್ಕೆ ಅದು ಕಾರಣ ಆಯ್ತು ಅನ್ನುವಂಥದ್ದು. ಇಟ್ ಈಸ್ ಅ ಲೈವ್ ಎಕ್ಸಾಂಪಲ್ ವಿಚ್ ಇಸ್ ಹ್ಯಾಪನ್ ಇನ್ ಬ್ಯಾಂಗ್ಳೂರ್. ಸೊ ಇಂಥ ಒಂದು ವಿಷಯವನ್ನ ನಾನು ಇಲ್ಲಿ ನಮ್ಮ ಜೀವಿತಕ್ಕೆ ನಾನು ಕನ್ವರ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ಸಣ್ಣ ಭಾಗ ನಾವು ಆಡಿರ್ತಕ್ಕಂಥ ಒಂದು ಸಣ್ಣ ಮಾತು ಇಡೀ ನಮ್ಮ ದೇಹವನ್ನ, ನಮ್ಮ ಕುಟುಂಬವನ್ನ, ನಮ್ಮ ಸಮಾಜವನ್ನ ಕೆಡಿಸ್ತಕ್ಕಂಥ ಪಾತ್ರ ವಹಿಸ್ತಕ್ಕಂಥ ಒಂದು ಆಯುಧ ಯಾವ್ದಂದ್ರೆ ನಮ್ಮ ನಾಲಿಗೆಯಿಂದ ಬರ್ತಕ್ಕಂಥ ಒಂದು ಚಿಕ್ಕ ಮಾತು ಪ್ರಿಯರೇ. ಆದ್ದರಿಂದ ಇಲ್ಲಿ ನೋಡ್ರಿ, ಎಷ್ಟು ಕೊಂಚ ಕಿಚ್ಚು ಅಂದ್ರೆ ಸಣ್ಣ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಹುರಿಸುತ್ತದೆ ನೋಡಿರಿ. ನಾಲಿಗೆಯೂ ಕೂಡ ಕಿಚ್ಚೆ. ನಮ್ಮ ನಾಲಿಗೆ ಕೂಡ ಎಂತದ್ದಪ್ಪ ಅಂತಂದ್ರೆ ಅದು ಒಂಥರ ಕಿಚ್ಚ ಅಂತ ಹೇಳ್ತಾನಂತೆ, ಅದು ಒಂಥರ ಬೆಂಕಿ. ಆ ಬೆಂಕಿಯ ವಿಷಯದಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಿರ್ಬೇಕು. ಈ ಕಾಡನ್ನ ಯಾವ ರೀತಿ ಒಂದು ಸಣ್ಣ ಕಿಚ್ಚು ಸುಡಲ್ಪಟ್ಟಿತೋ ಅದೇ ರೀತಿ ನಮ್ಮ ನಾಲಿಗೆಯಿಂದ ಬರತಕ್ಕಂತ ಪ್ರತಿ ಮಾತು ಕೂಡ ನಮ್ಮನ್ನಷ್ಟೇ ಅಲ್ಲರಿ, ನಮ್ಮ ಕುಟುಂಬವನ್ನ, ನಮ್ಮ ಸಮಾಜವನ್ನ, ನಮ್ಮ ಭಕ್ತಿ ಜೀವನವನ್ನ ಹಾಳು ಮಾಡ್ತಕ್ಕಂಥ ಒಂದು ಅವಯವ ಪ್ರಿಯರೇ. ನಾಲಿಗೆ ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ. ಅದನ್ನ ಏನಾದ್ರೂ ಸರಿಯಾಗಿ ಯೂಸ್ ಮಾಡಿಲ್ಲ ಅಂತ ಅದು ಅಧರ್ಮವಾಗಿ ನಡ್ಕೊಳ್ಳುತ್ತೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ನಮ್ಮನ್ನು ನರಕದಲ್ಲಿ ಕೂಡ ಹಾಕ್ಲಿಕ್ಕೆ ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ಇಂಥ ಒಂದು ಅದ್ಭುತವಾದಂತ ಮಾತನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅಂದ್ರೆ ನಾಲಿಗೆಗೆ ಇರ್ತಕ್ಕಂಥ ಎಫೆಕ್ಟ್ನೆಸ್ ಹೆಂಗಿದೆ ನೋಡ್ರಿ. ನಮ್ಮನ್ನ ನರಕದಲ್ಲಿ ಕೂಡ ಹಾಕ್ಲಿಕ್ಕೆ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಅದು ನಿನ್ನ ನಾಲಿಗೆ. ನಿನ್ನ ನಾಲಿಗೆಯನ್ನ ನೀನು ಜಾಗೃತವಾಗಿ ಇಟ್ಕೊಳ್ಬೇಕು. ಒಂದು ವೇಳೆ ಆ ನಾಲಿಗೆಯನ್ನ ನೀನು ಜಾಗ್ರತೆಯಿಂದ ಇಟ್ಟುಕೊಳ್ಳದೆ ಹೋದರೆ ನಿನ್ನ ಜೀವಿತದಲ್ಲಿ ಅದು ಬಹಳ ಪ್ರಮುಖವಾದಂತ ಪಾತ್ರವನ್ನ ಹೊಂದುತ್ತೆ. ಅದು ನಿನ್ನ ನರಕದಲ್ಲಿ ಕೂಡ ಹಾಕ್ಸ್ಲಿಕ್ಕೆ ಅದು ಯಾವತ್ತೂ ಕೂಡ ಹಿಂಜರಿಯುವುದಿಲ್ಲ ಅಂತಕ್ಕಂಥದ್ದನ್ನ ಈ ವಾಕ್ಯದ ಮುಖಾಂತರವಾಗಿ ನಿಮ್ಮನ್ನ ಎಚ್ಚರಿಸ್ತಾ ಇದ್ದೇನೆ ಪ್ರಿಯರೇ. ನಾಲಿಗೆಯು ಕಿಚ್ಚೆ, ನಾಲಿಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ನರಜಾತಿಯು ಸಕಲ ಜಾತಿ ಮೃಗ ಪಕ್ಷಿ ಕ್ರಿಮಿ ಜಲಚರಗಳನ್ನು ಹತೋಟಿಗೆ ತರುವುದುಂಟು ಮತ್ತು ತಂದದ್ದುಂಟು. ಅದರ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು, ಯಾವ ಮಾನವನು ಹತೋಟಿಗೆ ತರಲಾರನು. ಅದು ಸುಮ್ಮನಿರಲಾರದ ಕೆಡುಕಾಗಿದೆ. ಅದು ಕೆಡುಕು ಆಕ್ಚುಲಿ ಮರಣಕರವಾದ ವಿಷದಿಂದ ತುಂಬಿದೆ. ಮರಣಕರವಾದ ವಿಷದಿಂದ ನಮ್ಮನ್ನ ಮರಣಗೆ ಸಿಕ್ಕಿಸ್ತಕ್ಕಂಥ ವಿಷ ಆ ನಾಲಿಗೆ ಅಂತ ಅದನ್ನ ಹೇಳ್ತಾನೆ. ಅದನ್ನು ನೀವು ಸರಿಯಾಗಿ ಉಪಯೋಗ ಮಾಡದೆ ಹೋದರೆ, ಎಲ್ಲಾ ನಾಲಿಗೆಗಳ ವಿಷಯ ಅಂತಲ್ಲ, ಕೆಟ್ಟ ಆಲೋಚನೆಗಳಿಂದ ಕೂಡಿರ್ತಕ್ಕಂಥ, ಕೆಟ್ಟ ಮನಸ್ಥಿತಿಯಿಂದ ಕೂಡಿರ್ತಕ್ಕಂಥ ಒಂದು ನಾಲಿಗೆ ಅದು ವಿಷಕ್ಕೆ ಸಮಾನ ಅಂತ ಹೇಳ್ತಾನೆ ಪ್ರಿಯರೇ. ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತವೆ. ಅದೇ ಬಾಯಿಂದ ಸ್ತುತಿ ಶಾಪ ಎರಡೂ ಬರುತ್ತವೆ. ನಮ್ಮ ಬಾಯಿಂದ ಸ್ತುತಿನೂ ಬರುತ್ತೆ, ಶಾಪನೂ ಬರುತ್ತದೆ ಪ್ರಿಯರೇ. ಹಾಗಾಗಿ ನನ್ನ ಸಹೋದರಿ, ಈಗಿರುವುದು ಯೋಗ್ಯವಲ್ಲ. ಊಟೆಯ ಒಂದೇ ಬಾಯಿಂದ ಸಿಹಿ ನೀರು ಕಹಿ ನೀರು ಎರಡು ಹೊರಡುವುದುಂಟೆ. ಒಂದೇ ಊಟೆಯಿಂದ, ಒಂದೇ ಒಂದು ಭಾಗದಿಂದ ಸಿಹಿ ನೀರು ಮತ್ತು ಕಹಿ ನೀರು ಅಥವಾ ಕಹಿ ನೀರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಂದ್ರೆ ಕಹಿ ನೀರಾದ್ರೂ ಬರ್ಬೇಕು, ಸಿಹಿ ನೀರಾದ್ರೂ ಬರ್ಬೇಕು. ಹಂಗ ನಮ್ಮ ನಾಲಿಗೆಯಿಂದ ಎರಡನ್ನ ಮಾತಾಡ್ತೀವಿ ಅಂತಂದ್ರೆ ತಪ್ಪಾಗುತ್ತೆ. ನಮ್ಮ ನಾಲಿಗೆಯಿಂದ ನಮಗೆ ಬರ್ಬೇಕಾಗಿರ್ತಕ್ಕಂಥದ್ದು ಒಳ್ಳೆ ಮಾತುಗಳೇ ಪ್ರಿಯರೇ. ಆದ್ದರಿಂದ ನಮ್ಮ ನಾಲಿಗೆಯನ್ನ ನಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ಹೇಳ್ತೇನೆ ಪ್ರಿಯರೇ. ಮತ್ತೊಂದು ಆವರ್ತಿ ಈ ಜ್ಞಾನೋಕ್ತಿಗಳ ಬರೆದ ಒಂದು ಗ್ರಂಥವನ್ನು ನೋಡಿದ್ದೆ ಆದ್ರೆ 13ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನು ನೋಡೋಣ. 13, 2 ಮತ್ತು 3ನೇ ವಚನವನ್ನು ನೋಡೋಣ. ಬಾಯ ಫಲವಾಗಿ ಮನುಷ್ಯನು ಸುಖವನ್ನು ಅನುಭವಿಸುವನು,
ಬಲಾತ್ಕಾರವೇ ದ್ರೋಹಿಗಳ ಕೋರಿಕೆ. ಎಸ್. ಮೂರನೇದು. ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನು. ಎಸ್, ನೋಡಿ ಇಂತ ಅದ್ಭುತವಾದಂತ ಮಾತು ನೋಡಿ. ಬಾಯ ಫಲವಾಗಿ ಮನುಷ್ಯನು ಸುಖವನ್ನು ಅನುಭವಿಸುವನು. ನಿನ್ನ ಬಾಯಿ ಚೆನ್ನಾಗಿತ್ತಂತಾರೆ ನಿನಗೆ ಸುಖ, ನಿನಗೆ ಮೇಲು ಅಂತ ಅರ್ಥ. ನಿನ್ನ ಬಾಯಿ ನಿನ್ನ ಕಂಟ್ರೋಲ್ ನಲ್ಲಿದ್ರೆ ಅದು ನಿನಗೆ ಏನ್ ಮಾಡುತ್ತೆ? ಮೇಲನ್ನ ಮಾಡುತ್ತೆ. ಎಸ್, ಬಲಾತ್ಕಾರವೇ ದ್ರೋಹಿಗಳ ಕೋರಿಕೆ. ಬಾಯನ್ನ ಕಾಯುವವನು, ಬಾಯಿಯನ್ನ ಹತೋಟಿಯಲ್ಲಿ ಇಟ್ಕೊಳ್ಳುವವನು, ಬಾಯಿಯನ್ನ ಕಂಟ್ರೋಲ್ದಲ್ಲಿ ಇಟ್ಕೊಳ್ಳುವವನು, ಅದನ್ನ ಕಾಯುವವನು ಜೀವವನ್ನು ಕಾಯುತ್ತಾನೆ. ನಿನ್ನ ಜೀವವನ್ನು ಕೂಡ ಉಳಿಸಿಕೊಳ್ಳತಕ್ಕಂಥದ್ದು, ಮರಣಕರದ ಜೀವಿತದಿಂದ ನಿನ್ನನ್ನು ಕಾಯುವಂಥದ್ದು ಕೂಡ ನಿನ್ನ ಬಾಯಿ ಅಂತ ಹೇಳ್ತಾನೆ ಪ್ರಿಯರೇ. ತುಟಿಗಳನ್ನು ತೆರೆದು ಬಿಡುವವನು, ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುತ್ತಾನೆ. ತುಟಿಗಳನ್ನ ತೆರೆದು ಬಿಡು ಅಂದ್ರೆ ನಿನ್ನ ನಾಲಿಗೆ ಹರಿಬಿಟ್ರೆ, ಇಫ್ ಯು ಟಾಕ್ ಲೂಸ್, ನಿನ್ನ ಬಾಯಿಯನ್ನ ನೀನು ಹರಿಬಿಟ್ಟಿದ್ದೆ ಆದರೆ ಅದು ನಿನಗೆ ಏನ್ ತರುತ್ತೆಪ್ಪ ಅಂತಂದ್ರೆ ನಾಶನವನ್ನ ತಂದಿಡುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾನೆ. ನಿನ್ನ ನಾಲಿಗೆ ನಿನ್ನನ್ನು ಕಾಪಾಡ್ತದೆ, ನಿನ್ನ ನಾಲಿಗೆ ನಿನ್ನನ್ನು ಕಾಯುತ್ತದೆ. ಅದೇ ನಿನ್ನ ನಾಲಿಗೆಯು ನಿನ್ನನ್ನು ನಾಶನವನ್ನು ಕೂಡ ಮಾಡುತ್ತೆ. ಕಾಯುವಂಥದ್ದು ನಾಲಿಗೆ, ನಾಶನ ಮಾಡುವಂಥದ್ದು ಕೂಡ ನಾಲಿಗೆ ಅನ್ನುವಂತ ಎರಡು ಅಂದ್ರೆ ಎರಡು ಕಡೆ ಚೂಪಾಗಿರ್ತಕ್ಕಂಥ ಖಡ್ಗದ ರೀತಿಯಲ್ಲಿ ಇದೆ ಪ್ರಿಯರೇ. ಅದನ್ನು ನೀನು ಒಳ್ಳೇದಕ್ಕಾಗಿ ಬಳಕೆ ಮಾಡಿಕೊಂಡಾಗ ನಿನಗೆ ನಿತ್ಯ ಜೀವಕ್ಕೆ ದಾರಿ ತೋರಿಸುತ್ತೆ. ಅದನ್ನು ನೀನು ಕೆಟ್ಟದಾಗಿ ಬಳಕೆ ಮಾಡಿಕೊಂಡ್ರೆ ಅದು ನಿನ್ನ ನರಕದ ದಾರಿಗೆ ಎಳೆದುಕೊಂಡು ಹೋಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಈ ಮಾತಿನ ಸಾರಾಂಶವಾಗಿ ಇದೆ ಪ್ರಿಯರೇ. ಕೊನೆಯದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ ಪ್ರಿಯರೇ. ಆಲ್ಮೋಸ್ಟ್ ಮುಗಿಸ್ಲಿಕ್ಕೆ ಬಂದಿದ್ದೇವೆ. ಬಹಳ ಸಿಂಪಲ್ ಆಗಿರ್ತಕ್ಕಂಥ, ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಆಗಿರೋದ್ರಿಂದ ಈ ವಿಷಯವನ್ನು ನಾನು ತೆಗೆದುಕೊಂಡಿದ್ದೇನೆ ಪ್ರಿಯರೇ. 4ನೇ ಅಧ್ಯಾಯ 29ನೇ ವಚನವನ್ನು ನೋಡೋಣ ಪ್ರಿಯರೇ. ಎಸ್, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಬರಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂತಹ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಹಾಡಿರಿ. ಎಸ್, ನೋಡಿ ಅಂತ ಅದ್ಭುತ ಮಾತು ನೋಡಿ. ಕೊನೆಯದಾಗಿರ್ತಕ್ಕಂಥ ರೆಫರೆನ್ಸ್ ನಾನು ಹೇಳುವಂತದ್ದು ಏನಪ್ಪಾ ಅಂದ್ರೆ, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಇದು ದೇವರಾಜ್ಞೆ. ಒಂದು ವೇಳೆ ನೀನು ಧಿಕ್ಕರಿಸಿದ್ರೆ ಅದರ ಪ್ರತಿಫಲವನ್ನ ನೀನು ಅನುಭವಿಸ್ತೀಯ ಅಷ್ಟೇ. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ, ಕಾಲಕ್ಕೆ ಯೋಚಿತವೆನಿಸ್ತಕ್ಕಂಥ, ಸರಿ ಅನಿಸ್ತಕ್ಕಂಥ, ಕಾಲೋಚಿತ ಅಂದ್ರೆ ಏನ್ರಿ ಆ ಸಮಯಕ್ಕೆ ಸರಿ ಅನಿಸ್ತಕ್ಕಂಥ ಮಾತನ್ನ ನೀನ್ ಏನ್ ಮಾಡ್ಬೇಕಂತಾರೆ ಮಾತಾಡ್ಬೇಕಾಗುತ್ತೆ. ಕೇಳುವವರ ಹಿತಕ್ಕಾಗಿ ಅದನ್ನ ಆಡಿರಿ. ಆ ಸಂದರ್ಭಕ್ಕೆ ಏನ್ ಬೇಕು ಅದನ್ನ ತಿಳ್ಕೊಂಡು ನೀನು ಮಾತಾಡ್ಬೇಕಾಗಿದೆ. ಒಂದು ವೇಳೆ ನಿಷ್ಪ್ರಯೋಜನವಾದಂತ ಮಾತುಗಳನ್ನ, ಅನವಶ್ಯಕ ಮಾತುಗಳನ್ನ ಅನವಶ್ಯಕವಾಗಿ ನೀನು ಬಾಯಿ ತೆರೆದುಕೊಂಡಿದ್ದೆ ಆದರೆ ಅದು ನಿನಗೆ ಏನ್ ಮಾಡುತ್ತೆಪ್ಪ ಅಂತಾರೆ, ಅದು ನಿನಗೆ ಕೆಟ್ಟದನ್ನ ಉಂಟು ಮಾಡುತ್ತೆ ಅಂತಕ್ಕಂಥದ್ದು ಹೇಳ್ತಾನ್ರಿ. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತಿದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನ ಆಡಿರಿ. ಅಂದ್ರೆ ನಮ್ಮ ಬಾಯಿಂದ ಬರ್ತಕ್ಕಂಥ ಪ್ರತಿ ಮಾತು ಕೂಡ ನಮ್ಮ ಭಕ್ತಿಯನ್ನು ವೃದ್ಧಿ ಮಾಡುವಂತದ್ದಾಗಿರ್ಬೇಕು ಅನ್ನುವಂಥದ್ದನ್ನು ಹೇಳ್ತಾನೆ ಪ್ರೇರ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಷ್ಟೊಂದು ರೆಫರೆನ್ಸ್ಗಳನ್ನು ನಾನು ತೋರಿಸಿರ್ತಕ್ಕಂಥ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ಸೊ ನಾವು ಮಾತನಾಡ್ತಕ್ಕಂಥ ಮಾತುಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆದುದರಿಂದ ನನ್ನ ಸಹೋದರ ಸಹೋದರಿಯರೇ, ಕ್ರೈಸ್ತರಾದಂತ ನಾವೆಲ್ಲರೂ ಕೂಡ ಯಾವುದು ಒಳ್ಳೇದು ಮತ್ತು ಯಾವುದು ಕೆಟ್ಟದ್ದು, ನಾವು ಏನ್ ಮಾತಾಡಬೇಕು ಏನ್ ಮಾತಾಡಬಾರ್ದು ಅಂತಕ್ಕಂಥದ್ದನ್ನ ಬಹು ಜಾಗೃತಿಯಿಂದ ಆಲೋಚಿಸಿ, ನಾವು ಈ ಮಾತನ್ನ ಆಡಿದ್ದೆ ಆದ್ರೆ ನಮಗೆ ಯಾವ ರೀತಿ ಇದು ಮೇಲನ್ನು ಉಂಟು ಮಾಡುತ್ತೆ ಅಥವಾ ಯಾವ ರೀತಿ ಇದು ನಷ್ಟವನ್ನು ಉಂಟು ಮಾಡುತ್ತೆ ಅನ್ನುವಂಥ ಸಂಗತಿಯನ್ನ ನಾವು ಆಲೋಚಿಸಿ ನಾವು ಮಾತನಾಡಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರೋದ್ರಿಂದ ನಾವೆಲ್ಲರೂ ಕೂಡ ಇನ್ಮೇಲಾದ್ರೂ ಕೂಡ ವಾಕ್ಯದ ಮುಖಾಂತರವಾಗಿ ಎಚ್ಚರಿಕೆಗೆ ಒಳಪಟ್ಟು ನಾವು ಆಡುವ ಪ್ರತಿ ಮಾತನ್ನು ಕೂಡ ಬಹಳ ಜಾಗೃತೆಯಿಂದ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರನ್ನ ಹೆಚ್ಚಿಸಿ ಮಾತಾಡ್ತಕ್ಕಂಥ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಮುಂದೆ ಸಾಗೋಣ ಅನ್ನುವಂತ ಒಂದು ಪ್ರೀತಿಯ ಕರೆಯನ್ನ ನೀಡುತ್ತಾ ನನ್ನ ಈ ಒಂದು ವಾಕ್ಯದ ಭಾಗವನ್ನ ಇವತ್ತು ಮುಗಿಸ್ತಾ ಇದ್ದೇನೆ ಪ್ರಿಯರೇ.
ಥ್ಯಾಂಕ್ ಯು. ಕಣ್ಮುಚ್ಚಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಅತಿ ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ದೇವ, ನಮಗಿರ್ತಕ್ಕಂಥ ಈ ಅಲ್ಪ ಸಮಯದಲ್ಲಿ ದೇವ ನಿನ್ನ ಮಕ್ಕಳಿಗೆ ನಿನ್ನ ಮಹಾ ಸಂಗತಿಗಳನ್ನ ತಿಳಿಯಪಡಿಸಿದ್ದೇನೆ ದೇವ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಅವಯವಗಳಲ್ಲಿ ಒಂದಾದ ನಾಲಿಗೆ ವಿಷಯವನ್ನ ನಿನ್ನ ವಾಕ್ಯದ ಮುಖಾಂತರವಾಗಿ ದೇವ, ವಾಕ್ಯದ ಎಚ್ಚರಿಕೆ ಮುಖಾಂತರವಾಗಿ ನಾವು ನಮ್ಮ ಸಹೋದರರೊಂದಿಗೆ ಮಾತನಾಡಿದ್ದೇವೆ ದೇವರೇ. ದೇವ, ಈ ವಾಕ್ಯವನ್ನ ಕೇಳಿರ್ತಕ್ಕಂಥ ಎಲ್ಲಾ ನನ್ನ ಸಹೋದರ ಸಹೋದರಿಯರಿಗೋಸ್ಕರ ಮತ್ತೊಂದು ಆವರ್ತಿ ನಾನು ಬೇಡುವವನಾಗಿದ್ದೇನೆ, ವಿಜ್ಞಾಪಿಸಿಕೊಳ್ಳುವವನಾಗಿದ್ದೇನೆ ದೇವ. ನಾವು ಮಾತನಾಡುವಂತ ಮಾತುಗಳು ಎಷ್ಟು ಮಹತ್ವದ್ದು ಅಂತಕ್ಕಂಥ ಅರಿತನ್ನ ಅಥವಾ ಅದರ ಪರಿಜ್ಞಾನವನ್ನ ಹೊಂದುವವರಾಗುವಂತೆ ನಿನ್ನ ಕೃಪೆಯನ್ನು ನೀಡು ದೇವ. ಆಲೋಚಿಸಿ ನಿರ್ಧಾರ ಮಾಡುವಂತ, ಆಲೋಚಿಸಿ ಮಾತನಾಡುವಂತ ಶಕ್ತಿ ನಮಗೆ ಅನುಗ್ರಹಿಸಿಕೊಡು ದೇವ. ದೇವ, ಸೈತಾನನ ಶೋಧನೆಗಳಿಗೆ ಒಳಗಾಗದೆ ನಮ್ಮನ್ನು ನಾವು ಬಹು ಜಾಗೃತಿಯಿಂದ ಕಾಪಾಡಿಕೊಂಡು ದೇವ ನಿನ್ನ ಒಂದು ರಾಜ್ಯಕ್ಕೆ ಸೇರುವಂತ ಕುಟುಂಬವಾಗುವಂತೆ ನಿನ್ನ ಕೃಪೆಯನ್ನು ನೋಡು. ನಮಗೆ ಜ್ಞಾನವನ್ನ, ವಿವೇಕವನ್ನ, ಆರೋಗ್ಯವನ್ನ, ಭಾಗ್ಯವನ್ನ, ಶಾಂತಿ ಸಮಾಧಾನವನ್ನ ನಮಗೂ ನಮ್ಮ ಕುಟುಂಬದವರಿಗೂ ನಮ್ಮ ಸಹೋದರ ಸಹೋದರಿ ಎಲ್ಲರಿಗೂ ಕೂಡ ಅನುಗ್ರಹಿಸಿಕೊಡು ತಂದೆ ದೇವ. ಈ ಕಾರ್ಯಕ್ರಮವನ್ನ ನಿರ್ವಹಿಸಿಕೊಡ್ತಕ್ಕಂತ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೋಸ್ಕರವಾಗಿ ಪ್ರಾರ್ಥಿಸುತ್ತೇನೆ ದೇವ. ಅವರೆಲ್ಲರನ್ನು ಕೂಡ ನಿಮ್ ಕೈಗೆ ಒಪ್ಪಿಸ್ಕೊಡ್ತಾ ಇದ್ದೇನೆ ದೇವ. ಇನ್ನು ಮುಂದಿನ ದಿನಗಳಲ್ಲಿ ದೇವ, ನಮ್ಮ ಭಕ್ತಿಯಲ್ಲಿ ನಮ್ಮ ಜೀವಿತಗಳು ನಿಮಗೆ ಮೆಚ್ಚುಗೆ ಆಗುವಂತ ರೀತಿಯಲ್ಲಿ ನಡೆದುಕೊಳ್ಳುವ ಶಕ್ತಿಯನ್ನು ನಮಗೆ ಅನುಗ್ರಹಿಸಿಕೊಡು ತಂದೆ. ಅವರ ಕುಟುಂಬಗಳನ್ನ, ಅವರ ಆರ್ಥಿಕ ಸಹಾಯವನ್ನ ದೇವ, ಅವರ ಪ್ರತಿ ಪರಿಸ್ಥಿತಿಗಳನ್ನು ನಿಮ್ಮ ಕೈಗೆ ಒಪ್ಪಿಸ್ಕೊಡ್ತಾ ಇದ್ದೇವೆ ದೇವ. ಎಲ್ಲರನ್ನ ಆಶೀರ್ವದಿಸಿರಿ ದೇವ. ಜ್ಞಾನದಲ್ಲಿ, ವಿವೇಕದಲ್ಲಿಯೂ ಇನ್ನೂ ವೃದ್ಧಿಗೊಳ್ಳುವಂತೆ ನಮ್ಮನ್ನು ಆಶೀರ್ವದಿಸಿ ತಂದೆ. ನಮ್ಮ ಪ್ರಾರ್ಥನೆ ಕೇಳಿದ್ದೀರಿ, ನಮಗೆ ವಂದನೆಗಳು. ಈ ಪ್ರಾರ್ಥನೆಯನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮುಖಾಂತರವಾಗಿ ನಿಮಗೆ ಸಮರ್ಪಿಸುತ್ತೇವೆ ತಂದೆಯೇ, ಆಮೇನ್. ಅಂತ್ಯಾಶೀರ್ವಾದ ಮಾಡ್ಕೊಳ್ಳೋಣ. ತಂದೆಯಾದ ದೇವರ ಕೃಪೆಯು, ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ಇಲ್ಲಿ ಸೇರಿರ್ತಕ್ಕಂತ ಪ್ರತಿಯೊಬ್ಬ ಸಹೋದರ ಸಹೋದರಿಯೊಟ್ಟಿಗೂ, ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗ್ತಕ್ಕಂತ ಸಹೋದರ ಸಹೋದರಿಯೊಟ್ಟಿಗೂ ದೇವ, ಈ ವಾಕ್ಯವನ್ನ ಕೇಳ್ತಕ್ಕಂತ ಮಾಧ್ಯಮದ ಮುಖಾಂತರವಾಗಿ ಆಲಿಸ್ತಕ್ಕಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರಿಗೂ ಕೂಡ ನಿರಂತರವಾಗಿ ನೆಲೆಯಾಗಿರ್ಲಿ ಕರ್ತನೆ, ಆಮೇನ್.